ಮನೆಯಲ್ಲಿ ಕೂತು ನಮ್ಮ ಶೋ ನೋಡಿ ಮನಸ್ಸು ತುಂಬಿ ಹಾರೈಸ್ತಾ ಇರೋ ನಮ್ಮೆಲ್ಲ ಪ್ರತಿ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಈ ಶೋನ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಎಲ್ಲರನ್ನೂ ನಗಿಸ್ತಾ ಸಾಕ್ತಾ ಇರುವಂತಹ ಈ ಮಜಾ ದಿಬ್ಬಣಕ್ಕೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್. ಬ್ಯೂಟಿಫುಲ್ ಸ್ಮೈಲ್ ಬ್ರ್ಯಾಂಡ್ ಅಂಬಾಸಿಡರ್ ಮಯೂರಿ, ವೆಲ್ಕಮ್ ಟು ದ ಶೋ. ಇನ್ನು ನಗ್ಸೋದಕ್ಕೆ ಪಣ ತೊಟ್ಟು ಕೂತಿರುವಂತಹ ಆಸ್ಥಾನ ಕಲಾವಿದರೇ, ಏನೋ ಪವರ್ ಅದು ಪವರ್ ಅಂದ್ರೆ ಸಬಾಯ್. ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ಇದೇ ಪವರ್ಫುಲ್ ಎನರ್ಜಿಯಿಂದ ಇವತ್ತಿನ ಮೊದಲ ಸ್ಕಿಟ್ ಅನ್ನ ನೋಡ್ಕೊಂಡ್ ಬಂದ್ಬೋಣ. ಲೈಫ್ ಅಲ್ಲಿ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಕಷ್ಟ ಇದ್ರೂ ಪರವಾಗಿಲ್ಲ, ಸುಖ ಇದ್ರೂ ಪರವಾಗಿಲ್ಲ, ನಮ್ಮ ನೆರಳು ನಮ್ಮ ಜೊತೆ ಇರುತ್ತೆ. ಹಾಗಂತ ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ನಿಜಾನೂ ಇರಬಹುದು. ಆದ್ರೆ ನಮ್ಮ ನೆರಳೇ ನಮಗೆ ರಿವರ್ಸ್ ಹೊಡೆದ್ರೆ ಹೇಗಿರುತ್ತೆ ನೋಡಿ, ಹೇಗಿರುತ್ತೋ ನೋಡಿ. ಏನಾಯ್ತು? ಕಿಕ್ಕೆ ಗೊತ್ತೇ ಇಲ್ಲ. ಯಾಕೆ? ನಿರಂಜನ್ ಅವ್ರ ಮುಖ ನೋಡ್ಬಿಟ್ನಲ್ಲ. ಏಯ್ ಉತ್ಕ ಎಣ್ಣೆ ಹೊಡೆಯಲ್ಲ ಅಂದಾಗ ಮಗ 10 ವರ್ಷದಿಂದ ನಾನು ಎಣ್ಣೆ ಹಾಕದ್ನೆ ಬಿಟ್ಬಿಟ್ಟೆ. ಲೇ ಸುಳ್ಳೆ ಕಲ್ಲಲ್ಲಿ ಹೊಡೆಯೋ ರೇಂಜ್ ಸುಳ್ಳು ಹೇಳ್ತಾ ಇದೆಯಲ್ಲೋ, ಇದು ಎಣ್ಣೆ ಅಲ್ದೆ ಎಣ್ಣೆನೋ. ನೋಡ ಕೂದ್ಲು ನೋಡು, ಎಣ್ಣೆ ಹಾಕಿದ್ರೆ ಹೆಂಗಿರ್ತಿತ್ತು. ಏನೋ ಸೆಂಟಿಮೆಂಟ್ಗೋಸ್ಕರ ಬಿಟ್ಟಿದ್ದೀನಪ್ಪ. ಏನ್ ಸೆಂಟಿಮೆಂಟ್? ನಮ್ಮಪ್ಪ ಸಾಯ್ಬೇಕಾದ್ರೆ ನನ್ನ ತಲೆ ಮೇಲೆ ಕೈ ಮುಡಿಸ್ಕೊಂಡು, ನೋಡಪ್ಪ ಇನ್ಮೇಲೆ ಎಣ್ಣೆ ಹಾಕ್ಬೇಡ ಅಂತೇಳಿ ಸತ್ತೋದ. ಅವತ್ತಿಂದ ಈ ಕೂದ್ಲಿಗೆ ಎಣ್ಣೆ ಹಾಕ್ತಾ ಇಲ್ಲ. ನಿಮ್ಮಪ್ಪ ಹೇಳಿದ್ದು ಕೈ ಎಣ್ಣೆ ಅಲ್ಲ, ಇವೆಣ್ಣೆ. ಅದು ಗೊತ್ತಿಲ್ವಾ? ನಮ್ಮಪ್ಪ ಈ ಎಣ್ಣೆ ಅಂತ ಏನಾರು ಮೆನ್ಷನ್ ಮಾಡಿ ಹೇಳಿದಾನ? ಏನೋ ಎಣ್ಣೆ ಹೊಡೆಯಕ ಕಾರಣ ತಪ್ಪಿಸ್ಬೇಕಲ್ಲ, ಚಂದ ಹೇಳ್ಬಿಟ್ಟೆ ಅಪ್ಪ. ಮತ್ತೆ ಮದ್ವೆ ಆದ್ಮೇಲೆ ಎಲ್ಲ ತ್ಯಾಗ ಮಾಡ್ಬಿಡ್ತೀನಿ ಅಂದೆ. ಮಾಡಿಲ್ವಾ? ಇವನನ್ನೇ ತ್ಯಾಗ ಮಾಡಿಲ್ವಪ್ಪ. ಏಯ್ ಅದಿರ್ಲೆ ಗೊಬ್ರಗಲ್ಲ. ಹಾ ನೆನ್ನೆ ನಾನು ಡಿಸ್ಕೋಟೆಕ್ ಹೋಗಿದ್ದೆ. ಯಾರ ಜೊತೆ? ಪೀಕೆ, ಸುಸ್ಮಿತಾ, ಮಯೂರಿ ಮೇಡಮ್. ಅವ್ರು ಯಾರು ಬರಲ್ಲ ಅಂದ್ರು, ನಾನು ಒಬ್ನೇ ಹೋಗಿದ್ದೆ. ನಿನ್ನಂತ ಗಂಟೆ ನನ್ ಮಗನ್ ಜೊತೆ ಯಾರ್ ತಾನೇ ಬಂದರು? ಅದ್ ಸರಿ, ಯಾಕೆ ಕುಡಿತಾ ಇದ್ಯಾ? ಯಾಕೆ ಅಂದ್ರೆ ನೆನ್ನೆ ಸಿಕ್ಕಾಪಟ್ಟೆ ಜ್ವರ. ಡಾಕ್ಟ್ರು ನಂಗೆ ಶುಗರ್ ಐತೆ ಅಂದ್ಬಿಟ್ರು. ಎಣ್ಣೆ ಪದಾರ್ಥ ಏನು ತಿನ್ಬೇಡ ಅಂದ್ರು. ಅದಕ್ಕೆ ಎರ್ರಾಬಿರಿ ಎಣ್ಣೆ ಹೊಡಿತಾವ್ನಿ. ಮನೇಲೆ ಹಸ ಕಟ್ಟಿ ಹಾಲು ಉತ್ಪಾದಕರ ಸಂಘದಿಂದ ಹಾಲು ತಂದು ಕುಡಿತೀನಿ ಅಂತ ಹೇಳ್ತೀಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಒಂದ್ ಸಿಂಪಲ್ ಕ್ವಶನ್, ಬ್ಯಾಚಲರ್ ಲೈಫ್ ಬೆಟ್ರ ಇಲ್ಲ ಮ್ಯಾರಿಡ್ ಲೈಫ್ ಬೆಟ್ರಾ? ಮಗ, ಬ್ಯಾಚುಲರ್ ಲೈಫ್ ಅನ್ನೋದು ಹೂ ಇದ್ದಂಗೆ, ನಮ್ಮನ್ನ ಅರಳಿಸುತ್ತೆ. ಮ್ಯಾರಿಡ್ ಲೈಫ್ ಅನ್ನೋದು ಹಾವಿದ್ದಂಗೆ, ನಾವು ಸುಮ್ನಿದ್ರು ಅದೇ ಕೆರಳಿಸುತ್ತೆ. ಅದೇ ನಿನ್ ಲವ್ ಸ್ಟೋರಿ ಏನೋ? ನಾನೊಂದು ಹುಡುಗಿನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದೆ ಗೊಬ್ರ. ಅವಳು ನನ್ನಷ್ಟೇನು ಸುಂದರವಾಗಿರ್ಲಿಲ್ಲ. ನೋಡು, ಇಂಥ ಮಾತಿಗೆ ಮಕ್ಕಕ್ಕೆ ಹೊಡಿಬೇಕು ಅನ್ಸೋದು. ನನ್ನ ಹೊಟ್ಟೆ ಮೇಲೆ ಆಣೆ, ಐ ಆಮ್ ಹ್ಯಾಂಡ್ಸಮ್. ಇವನು ಸ್ಟ್ಯಾಂಡ್ ಅಪ್ ಪೈಸೆ, ಸ್ಟ್ಯಾಂಡ್ ಅಪ್, ಅಪ್ ಹ್ಯಾಂಡ್, ಫೇಸ್ ಡೌನ್. ಮಗದಿಂದ ಕೇಳಿಕ್ 3 ರಂಸವೆ, ಇವನು ಹ್ಯಾಂಡ್ಸಮ್ ಮತ್ತೆ. ಸರ್, ಹೊಟ್ಟೆ ಮುಂದಕ್ಕಿದ್ರೆ ಹಂಸು ಅಂತಾರೆ, ಅದೇ ಹೊಟ್ಟೆ ಒಳಿ ಕೇಳ್ಕೊಂಡ್ರೆ ಹ್ಯಾಂಡ್ಸಮ್ ಅಂತಾರೆ. ಗೊಬ್ರ, ನನ್ನ ಹುಡುಗಿಗೆ ಮದ್ವೆ ಆಗ್ಬಿಡ್ತು ಕಣ. ಏನು ಮದ್ವೆನೇ ಆಗೋಯ್ತಾ? 2 ಮಕ್ಕಳು. ಓ ಮೈ ಗಾಡ್. ಒಂದ್ ಮಗುಗೆ ನನ್ನ ಹೆಸರು ಇಟ್ಟಿದ್ದಾಳೆ, ಇನ್ನೊಂದ್ ಮಗುಗೆ ಸಂತೋಷ ಅಂತ ಇಟ್ಟವಳೆ. ಲೇ ನಾಯಿ, 2 ಹೆಸರು ನಿಂದೆ ಅಲ್ಲ. ಲೇ ಅದ್ಯಾವನ ಊಟ ಮಾಡಿರಕ್ಕೆ ನಿನಗ್ ಬಿಲ್ ಬರ್ತಾ ಇದೆಯಲ್ಲ. ಸರಿ ಸರಿ, ಈಗ
ಹೋಗ್ ಬರ್ರಿ ಯಾಕ ಗೊಬ್ರ ಹಾ ಫ್ರೆಂಡ್ಶಿಪ್ ಇಷ್ಟೇನಾ? ಯಾವ ಫ್ರೆಂಡ್ಶಿಪ್ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ. ಏನೋ ಸ್ಕಿಟ್ಟು ಟೇಕ್ ಅಪ್ ಆಗ್ಲಿ ಅಂತ ನಿಮ್ಮೊಬ್ರು ಕೂರ್ಸ್ಕೊಂಡಿದ್ಯಪ್ಪ ಅಷ್ಟೇ. ಅಪ್ಪ ಯಾಕಪ್ಪ ಹೇಳ್ತಾ ಇದೀಯಾ? ಈ ಕಂಟೆಸ್ಟೆಂಟ್ಗಳು ನಾವು ಓಪನಿಂಗ್ ಅಲ್ಲಿ ಬಂದ್ರೆ ಸ್ಕ್ರಿಪ್ಟ್ ಟೇಕ್ ಅಪ್ ಆಗಲ್ಲ ಅಂತಿದ್ರು. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ. ಬಾಬಾ ಆ. ನಾವಿಬ್ರು ಓಪನಿಂಗ್ ಅಲ್ಲಿ ಬಂದ್ರೆ ಟೇಕಪ್ ಆಯ್ತದೆ ಅಂದ್ಬಿಟ್ಟಲ್ಲ. ನಿಂಗೊಂದು ವಿಷಯ ಗೊತ್ತಾ? ಇನ್ನು ಸ್ಕಿಟ್ಟು ಟೇಕ್ ಅಪ್ಪೇ ಆಗಿಲ್ಲ. ಎದ್ದಾಗ್ರಲ್ಲೇ ಹಾಗಾದ್ರೆ ಇಷ್ಟೊತ್ತು ನಮ್ಮನ್ನ ಯೂಸ್ ಮಾಡ್ಕೊಂಡ್ಯಾ? ಇಷ್ಟೇನಾ ಇಷ್ಟೇನಾ ಫ್ರೆಂಡ್ಶಿಪ್ ಇಷ್ಟೇನಾ? ಅವರಲ್ಲೇ ನೋಡಿ ಸರ್, ಫುಲ್ ಬಾಟ್ಲ್ ಗಂಟ ಕುಡಿದ್ಬಿಟ್ಟು ಈಗ ಇಷ್ಟೇನೆ ಅಂತಾರಲ್ಲ, ಯಾವ್ದು ಹೊಡಿಬೇಕು ಸರ್? ಎಣ್ಣೆಲಿ ಸ್ಮೆಲ್ಲು, ಎಣ್ಣೆಲಿ ಸ್ಮೈಲು ಇಟ್ಟವನೇನಾದ್ರು ಸಿಕ್ಕಿದ್ರೆ ನಡ್ ರೋಡಲ್ಲಿ ಕತ್ತರಿಸಿ ಹಾಕ್ತೀನಿ ಸರ್. ಸುಮಾ ನನ್ನ ಹೆಸರು ಸುಮಾಲ್ರಿ, ಜ್ಯೋತಿ. ಸರಿ, ಕುಡ್ದಿದ್ನೆಲ್ಲ ಮರ್ತೋಗದೆ. ಜೊತೆ ಏನ್ರಿ? ಸ್ನಾಕ್ಸ್ ಖಾಲಿ ಆಗದೆ. ನೀನ್ ಮಾಡಿಟ್ಟಿರೋ ಚಿಕನ್ ಏನಾರ ಕುಂಡ್ಕೊಂಡ್ ಬಂದ್ ಪ್ಲೇಟ್ ಒಳಗ್ ಬಿದ್ದದ. ತಿನ್ನಿ. ಏನೇ ರಸಂ ಮಾಡು ಅಂದ್ರೆ ನಾವ್ ರಸಗಳನ್ನ ಮುಕ್ತಲೆ ತೋರಿಸ್ತಾ ಇದೀಯಾ? ನೆನ್ನೆ ಏನಂದಿದ್ರಿ? ಇವತ್ತಿಂದ ಕುಡಿಯಲ್ಲ ಅದಿದೆ. ಮತ್ ಇವಾಗ ಏನ್ ಮಾಡ್ತಿದ್ದೀರಾ? ಇವತ್ತು ಅದೇ ಮಾತು ಹೇಳ್ತಾ ಇರೋದು, ಇವತ್ತಿಂದ ಕುಡಿಯಲ್ಲ. ಏನಾರು ಓಡ್ಸ್ ಚೇಂಜ್ ಆಗಿದ್ಯಾ? ಹೋಗ್ಲಿ ಬಿಡಿ. ನಮ್ ಬೀರುಲಿರೋ ಬಂಗಾರ ಇಲ್ಲಿ ಹೋಯ್ತ್ರಿ? ಮೋಸ್ಟ್ಲಿ 9 ಗಂಟೆ ಆಯ್ತಲ್ಲ, ವಾಕಿಂಗ್ ಹೋಗಿರ್ಬೋದು ಕಣೆ. ಇದೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ಯಾ? ಬಾಡ್ದು ಮಕ ಕೆಚ್ಚಾಕ್ಬಿಡ್ತೀನಿ ಅಷ್ಟೇ. ತಂದು ಇಟ್ಟಿಯಾ ಓದ್ಯಾ ನಂಗೆ ಇರ್ಬೇಕು ನೀನು. ಆಯ್ತು, ಎಲ್ಲ ಕುಡಿದು ಸಾಯ್ರಿ. ಹಾಗೆ ಒಳಿಕೆ ನೋಡಿ ಸರ್, ಇದೇ ನಾವು ಮಾಡೋ ಪ್ರಾಬ್ಲಮ್. ಎರಡೇ ಪೇಕಿಗೆ ನಿಲ್ಸೋಣ ಅಂತ ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ತೀವಿ. ಈಗ ನಮ್ಮ ಹೆಂಡತಿ ಮಕ ನೋಡ್ದಕ್ಕೆ ನಮ್ಗೆ ಹೀಗೂ ಹೊರಟಾಗಿ ಫುಲ್ ಬಾಟ್ಲು ಹೊಡೆಯೋ ಥರ ಆಗುತ್ತೆ. ನಮ್ಗಾಗಿ ನಾವು ಎಣ್ಣೆ ಹೊಡಿತಲ್ಲ ಸರ್, ನಮ್ಮ ಈಗೋಗೆ ಸರ್ಟಿಫಿಕೇಷನ್ ಏನೂ ಆಗ್ತಾ ಇಲ್ಲ ಅಂತ ಹೊಡಿಬೇಕಾಗದು ಅಷ್ಟೇ ಸರ್. ಏನ್ ರಜಾ? ಸರ್ಟಿಫಿಕೇಷನು ಸರ್. ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತು ತಾನೆ? ಗೊತ್ತಾಗ್ಲಿ ಅಂತ ಹೇಳಿದ್ದು. ನಿಮಗ್ ಗೊತ್ತು ತಾನೆ? ಇಲ್ಲ, ಗೊತ್ತಿಲ್ಲ. ನಾನು ಕುಡ್ದೀವ್ನಿ ಅಂತ ನಾನು ಹೇಳಕ್ ಬಂದಿದ್ದು. ಆಯ್ತು, ಗೊತ್ತಿದ್ಮೇಲೆ ಯಾಕೆ ಹೇಳ್ತೀರಾ? ಇವಾಗ ಹೇಳು. ಸ್ಯಾಟಿಸ್ಫ್ಯಾಕ್ಷನ್ ಸರ್ಟಿಫಿಕೇಷನ್ ಯಂಗಾನ ಸಾಯಿ. ಹಂಗೆ ಯಾರು ಹೇಳಗಡೆ ಇಲ್ಲ ಸರ್. ಕುಡಿತಾ ಇರ್ಬೇಕು ಸರ್. ಕುಡಿದು ಟೈಟ್ ಆದ್ಮೇಲೆ ಕುಡುಕರು ಬಾಯಿಲ್ ಬರೋದು ಒಂದು ಫಿಲಾಸಫಿ, ಇನ್ನೊಂದು ಬೈಗಳಗಳು. ಇನ್ನೊಂದು ಬೈಗಳಗಳು ಸರ್. ಆದ್ರೆ ನನ್ಗೆ ಫಿಲಾಸಫಿ ಗೊತ್ತಿದ್ರೆ ಇಷ್ಟೊತ್ತಿಗೆ 5-6 ಸಿನಿಮಾಗೆ ಸೈನ್ ಆಗ್ತಿದ್ದೆ. ನಾನು ಬರೋದು ಬರೀ ಬೈಗಳಗಳು ಸರ್. ಆದ್ರೆ ನಾನು ಇವಾಗ ಯಾರಿಗಾದ್ರೂ ಬೈಬೇಕಲ್ಲ, ಕುಡ್ ಟೈಟ್ ಆದ್ಮೇಲೆ ನನ್ನ ಹೆಂಡ್ತಿಗೆ ಹೋದ್ರೆ ಮುರಿದು ಮಡಕೆಗೆ ಮಡಗ್ತಾಳೆ. ಇನ್ನ ಉಳ್ದಿರೋರು ನೀವು, ನಿಮಗ್ ಬಯಕಾಯ್ತದ ಸಾ? ಚಾನ್ಸ್ ಇಲ್ಲ, ಆಮೇಲೆ ನಾವು ಬೈತೀವಿ. ಇಲ್ಲ ಸರ್, ನೀವು ಒಂಥರ ನಮ್ ಸೋಗೆ ಕಳ್ಸ ಇದ್ದಂಗೆ ಸರ್. ಇನ್ನು ಉಳಿದಿರೋದು ನಮ್ಮ ಕಂಟೆಂಟೆನ್ಸರು. ಗೊತ್ತು ಬಿಡ. ಇನ್ನು ನಮ್ಮ ಉಳಿದಿರೋರು ನಮ್ಮ ಕಲಾವಿದ್ರು. ನಿಮಗ್ ಬಯ್ಯಕ್ಕಾದ್ರಪ್ಪ, ಕಳ್ಸು ಸುತ್ತ ಇರೋ ವಿಳ್ಳೆದೆಲೆಗಳಿದ್ದಂಗೆ ನೀವು. ಆದ್ರೂ ನಾನು ಯಾರಿಗಾದ್ರೂ ಬೈಬೇಕಲ್ಲ, ನಾಲ್ಗೆ ಬೇರೆ ಕಡಿತಾ ಇದೆ. ನಾನು ಯಾರಿಗಾದ್ರೂ ಬೈಬೇಕಲ್ಲ. ನಾನು ಬೈಬೇಕು, ಈಗ ಬೈಬೇಕು. ಯಾರು ಬೈಲಿ ಈಗ? ನನ್ನ ನೆರಳು, ನನ್ ಸ್ಯಾಡೋ, ನನ್ನ ನೆರಳು ಬೈ ಅಧಿಕಾರ ಅರ್ಹತೆ ಎಲ್ಲ ನನಗಿದೆ. ನಾವನು ಕೇಳಂಗಿಲ್ಲ ನನ್ನ. ಲೈ, ನಿನ್ಗೇನಾದ್ರೂ ಮಾನ ಮರ್ಯಾದೆ ಏನಾರು ನಾಚಿಕೆ ಅನ್ನೋದಿದ ಹೇಳು? ಸೂರ್ಯ ಹೋದಾಗ ಹೋಯ್ತೀಯ, ಸೂರ್ಯ ಬಂದಾಗ ತಿರ್ಗಾ ಬರ್ತೀಯ, ತಿರ್ಗಾ ಚಂದ್ರ ಬಂದ್ರೆ ನಾನು ಹಿಂದೆಲ್ಲ ಬಂದು ಸಾಯ್ತೀಯ. ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ತಾಕತ್ತಿದ್ರೆ ಎತ್ತೋ ನಿನ್ನ ಗಾಂಡಿವ ಉಡು ನಿನ್ನ ಪಾಸು ಪತಾಸ್ತ್ರ ಆಗುತ್ತಾ? ಎತ್ತಕ್ಕಾಯ್ಕಿಲ್ಲ. ಯಾಕೆ ಹೇಳಿ? ಮುಂಡಕ್ಕೆ ಸ್ವಂತ ಬುದ್ಧಿ ಇಲ್ಲ. ಯಾಕೆಂದ್ರೆ ಇದು ನನ್ನ ಸ್ಯಾಡೋ. ನಾನು ಎತ್ತುತ್ತೀನಿ ನೋಡಲ್ಲ.
ಸೂಪರ್. ಯಾಕೆ ಅಂದ್ರೆ ನನಗೆ ಸ್ವಂತ ಬುದ್ಧಿ ಇದೆ. ನಾನು ಎತ್ಬೋದು, ಕಾಲ್ನು ಎತ್ಬೋದು, ಕೈನು ಎತ್ಬೋದು. ನಾನು ಯಾರಿಂದನೂ ಹೋಗಲ್ಲ. ಲೇ, ನೀನ್ ಇನ್ನೊಂದ್ ಸರಿ ನನ್ನ ಹಿಂದೆ ಏನಾರು ಬಂದ್ರೆ ಮಗನ ಹಂಗೆ ತುಳು ನಿಂತ್ಕೊಳ್ಳಲ್ಲ. ನಮ್ಮ ಮಗನ ಈಗ ನೋಡಲ್ ಮೆಟ್ಟಿವ್ನೆ ತುಳು ಸಾಯ್ಸಾಗ್ಬಿಡ್ತೀನಿ ಅಷ್ಟೇ. ನೀನೇನ್ ಹೇಳಿದ್ರು ನನ್ನ ಹಿಂದೆ ಇರೋ ಶಾಡ ಕಣ. ಗೊಬ್ಬರ ಯಾರಪ್ಪ ಸೈಲೆನ್ಸ್. ಅಳ್ಳಾಡ್ಬೇಡಿ, ಅಳ್ಳಾಡ್ಬೇಡಿ. ಹಾ ಹಾ ಲೇ, ನಾನು ಕುಡಿದು ಟೈಟ್ ಆಗಿ ಮನೇಲಿ ಬಿದ್ದಿದ್ದಾಗ ಹೆಂಡತಿ ಯಾರನ್ನ ಹೇಳ್ದೇನೆ ಕರ್ಸ್ಬಿಟ್ಟವಳೆ. ನನ್ನ ಹೆಂಡತಿ ಅಪ್ಪತ್ತಿರುತ್ತೆ ಅನ್ಕಂದಿದೆ. ಲೇ ನಾನು ನಿನ್ನ ಶ್ಯಾಡೋ. ಏನ ನೀನು ನನ್ನ ಸ್ಯಾಡೋನಾ? ನನ್ನ ಮಗನ್ಗೆ ಅವಾಗ ಇಂಗ್ಲಿಷ್ ಮರ್ತಾಗುತ್ತೆ. ನಾನು ನಿನ್ನೆರಳು ಕಣೋ. ತಮಾಷೆ ಮಾಡ್ಬೇಡ ಕಣಲೆ, ಕರೆಕ್ಟಾಗಿ ಹೇಳು. ನಾನು ನಿನ್ನೆರಳು ಅಂದೆ. ನೆರಳು ನಾಯಿ ನಿನ್ನೆ ರಾತ್ರಿ ಲೋಕಲ್ ಎಣ್ಣೆ ಕುಡಿದ್ಬಿಟ್ಟು ನನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಬಾಯಿ ಬಂದಂಗೆ ಬೈದ್ಯಲ್ಲ, ನನ್ಗೆ ಎಷ್ಟು ಈಗೋ ಹರ್ಟಾಯ್ತು ಗೊತ್ತೇನೋ. ಅದಕ್ಕೆ ಆ ದೇವ್ರ ಹತ್ರ ಹೋಗಿ ಒಂದು ದಿವಸದ ಮಟ್ಟಿಗೆ ನನ್ಗೆ ದೇಹ ಕೊಡು ಅಂತ ಕೇಳ್ಕೊಂಡು ನಿನ್ ಮನೆ ಮುಂದೆ ಬಂದಿದ್ದೀನಿ. ನೀನ್ ನಾನು ನೆರಳಾದ್ರೆ ನನಗೆ ಫುಲ್ ಕೂದ್ಲತೆ, ನಿನ್ಗೆ ಯಾಕೆ ಕೂದ್ಲಿಲ್ಲ? ನಾಯಿ, ನಾನ್ ನಿನ್ಗಿಂತ ಹೈಟ್ ಇದೀನಿ ತಾನೆ. ಆ ಸೂರ್ಯನ ಕಿರಣ ನೇರವಾಗಿ ನಾನ್ ಬುರುಡಾಗಿ ಬಿದ್ರೆ ಕೂದಲೆಲ್ಲ ಉದ್ರೋಗಲ್ವೇನೋ. ಈಗ ನಿನ್ನ ನಾನು ನೆರಳಂತ ನಂಬ್ತೀನಿ. ಅಚ್ಚರಿಗಳನ್ನ ಯಾಕೆ ಬಂದಿದೀಯ? ಗೊಬ್ಬರ, ನಿನ್ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಬಿಟ್ಬಿಟ್ಟು ಸ್ಕೂಲು ಕಾಲೇಜು ಶಾಪಿಂಗ್ ಅಂತ ಎಲ್ಲಂದ್ರಲ್ಲಿ ತಿರುಗ್ತಾರೆ. ಆದ್ರೆ ನಾನ್ ನಿನ್ ನೆರಳು 24 ಗಂಟೆ ನಿನ್ ಜೊತೆ ಇರ್ತೀನಿ ತಾನೆ. ಕೃತಜ್ಞತೆ ನಿನಗ್ ಬೇಡವೇನೋ? ಅಯ್ಯಯ್ಯ, ನೆರಳು ದೇವ್ರ ಹತ್ರನೇ ಕೇಳ್ಕೊಂಡು ದೇಹ ಪಡ್ಕೊಂಡು ಬಂದಿದ್ದೆ ಅಂದ್ರೆ ಅದ್ರ ಮನ್ಸಿಗೆ ಎಷ್ಟು ಹೀಗೂ ಹೊರಟಾಗಿರ್ಬೋದು. ನೆರಳಣ್ಣ ನೆರಳಣ್ಣ, ತಪ್ಪಾಯ್ತು, ಹೊಂಟೋಗೋಣ. ತಪ್ಪಾಯ್ತು ತಪ್ಪಾಯ್ತು ಅಂತ ಹೇಳಿದ ತಕ್ಷಣ ಇಟ್ಸ್ ಓಕೆ ಮಗ, ಪರವಾಗಿಲ್ಲ ಬಿಡು ಅಂತ ಬಿಟ್ಟು ಹೋಗಕ್ಕೆ ನಾನ್ ನಿನ್ ಫ್ರೆಂಡ್ಸ್ ಅಲ್ಲ, ನಾನು ನಿನ್ನ ನೆರಳು. ಈಗ ನಾನೇನ್ ಮಾಡೋಣ ಹೇಳಣ್ಣ? ನನ್ಗೇನ್ ಗೊತ್ತು, ಏನ್ ಮಾಡ್ತೀಯೋ ಮಾಡು ನಾಯಿ. ಏನ ಒಂದೆರಡು ಮಾತು ಕುಡ್ದಾಗ ಒಂದ ಬೈಬೇಕು, ಒಂದ್ ನಾಲ್ಗೆ ಕಟ್ತಾ ಬತ್ತಲ್ಲ, ಅದಕ್ಕೆ ಬೋದ್ಬಿಟ್ಟೆ, ಅದಕ್ಕೆ ಬಂದ್ಬಿಡಾರ ಹೋಗೋದಲ್ವಾ? ನಿನ್ಗೆ ಕುಡ್ದಾಗ ಮಾತ್ರ ಯಾವನ್ನಾರು ಬೈಬೇಕು ಅನ್ನೋದು ನಿನ್ಗೆ ಮನ್ಸಲ್ಲಿ ಇರುತ್ತೆ. ಆದ್ರೆ ಯಾರು ಬೈತಾ ಇದೀನಿ ಅನ್ನೋದು ನಿನ್ಗೆ ಕಾಮನ್ ಸೆನ್ಸ್ ಇಲ್ವೇನೋ ನಾಯಿ. ಕರಿ ನೀನ್ ಇರ್ತೀನೋ? ಲೇ ಬಾರೇಲಿ ಸುಮಾ. ಯಾರ್ರೀ ಅದು? ಲೇ ಇಲ್ನೋಡ ನನ್ನ ನೆರಳತ್ತೆ. ನನ್ನ ಕುಡಿದ್ಬಿಟ್ಟು ಬಾಯಿಗೆ ಬಂದಂಗ್ ಬೋದಿದ್ನಲ್ಲ, ಬಾಯಿಗೆ ಬೆರಳಿಟ್ಕಂದೆ ಬಂದ್ಬಿಟ್ಟದೆ. ಏ ಜ್ಯೋತಿ, ತಲೆ ದಿಮ್ ಅಂತ ಇದೆ, ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡ್ ಬಾರೆ. ಅವ್ರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ನನ್ನ ಹೆಂಡ್ತಿ ಕಣೋ, ಯಾಕೋಸ್ನಲ್ಲಿ ಮಾತಾಡ್ತಾ ಇದ್ಯಾ? ನಾನ್ ಯಾರೋ? ನಿನ್ ಹೆಂಡತಿ ಗೊತ್ತು ನಾನ್ ನಿನ್ ಶ್ಯಾಡೋ ಅಂತ. ನಿನ್ಗೆ ನಿನ್ನ ಹೆಂಡತಿ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ಗೂ ಇದೆ ತಾನೆ? ಇದೆ. ಏನೇ ಇನ್ನು ಮಾತಾಡ್ತಾ ನಿಂತಿದ್ಯಾ? ಇಷ್ಟೊತ್ತಿಗೆ ಸ್ಟುಡಿಯೋ ಹಿಂದ್ಗಡೆ ಬೀಜ ಹಾಕಿದಿದೆ, ಟೀ ಸೊಪ್ಪೆ ಬೆಳಿತಿತ್ತು. ಹೋಗೆ ನೀವೇ ಇಷ್ಟು ದಬಾಯಿಸಿಲ್ಲ ನನಗೆ, ಇದೆಷ್ಟು ದಬಾಯಿಸ್ತಾ ಇದೆ. ನನ್ನ ಹೆಂಡತಿಗೆ ಏನೋ
ಅಲ್ಲ ನನ್ನ ಹೆಂಡತಿಗೆ ಯಾಕಣ ಹಂಗ್ ಮಾತಾಡ್ತೀಯ ಒಂಚೂರು ನಿಧಾನಕ್ಕೆ ಮಾತಾಡೋದಲ್ವಾ ಅಂದೆ. ಜ್ಯೋತಿ ಕಂದಮ್ಮ ಹೋಗಿ ಗಟ್ಟಿ ಹಾಳ್ಗೆ ಚೂರ್ ಶುಂಠಿನ ಜಜ್ಜಾಕಿ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡ್ ಬರ್ತೀಯಾ? ಹಂಗೆ ಸ್ವಲ್ಪ ವಿಷ ಹಾಕ್ ಕೊಟ್ಬಿಡು. ನೀವು ಸುಮ್ನಿರಿ. ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ನನ್ನ ಮಾತಾಡ್ಸಿದ್ದೀರಾ? ನಿಮ್ ಶಾಡೋ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದೆ. ಸರಿ, ಕಾಫಿ ತಗೊಂಡ್ ಬರ್ತೀನಿ. ಓಕೆ, ಟೀನೇ ತಗೊಂಡ್ ಬರ್ತೀನಿ. ಲೇ ನಿಂದು ಯಾಕೋ ಜಾಸ್ತಿ ಆಯ್ತು ಕಣಲೇ. ವಾ 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 ಇವನು ಯಾರ ಇವನು? ಟೀ ತಗೊಳ್ಳಿ. ಕೊಡೆ 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 ಕೊಡೆ. ನಿಮ್ಗಲ್ಲ, ಮತ್ತೆ ನಿಮ್ ಶಾಡೋಗೆ. ಜ್ಯೋತಿ ನೀನ್ ಮಾಡ್ಕೊಟ್ಟಿರೋ ಟೀ ನಿನ್ನಷ್ಟೇ ಸ್ವೀಟ್ ಆಗಿದೆ ಚಿನ್ನ. ಅವನ ಜೊತೆ ಏನೇ ನುಲಿತಾ ಇದೀಯಾ? ನಡೆ ಒಳಿಕೆ. ತಪ್ಪಾಯ್ತು ನೇರಳಣ್ಣ. ನಡಿ ನಡಿ ಬಾಳ ಒಳಿಕೆ. ನಮಸ್ತೆ ಸರ್. ನಮಸ್ತೆ ಸರ್. ನಾನು ಒಳ್ಳೆ ಬ್ರ್ಯಾಂಡೆಡ್ ಇನ್ಶೂರೆನ್ಸ್ ಕಂಪ್ನಿ ಏಜೆಂಟು. ನೀವು ಒಂದು ಸಲ ನನ್ಗೆ ದುಡ್ಡು ಕೊಟ್ರೆ ಆಮೇಲೆ ನಾನು ಕೊಡ್ತೀನಿ 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 ಕಂಟಿನ್ಯೂ ಕೊಡ್ತಾನೆ ಇರ್ತೇನೆ. ನಾನು ಕೇಳಿದ್ದು ದುಡ್ಡು ಇದಲ್ಲ. ಯಾರನ್ನ ನೋಡ್ದೋಗಿದ್ದು? ಇಲ್ಲಿರೋದೇ ಇದೊಂದೇ ಮನೆ. ಈ ಬ್ರ್ಯಾಂಡೆಡ್ ಗಂಡ್ಸ್ ಹೊಡೆಯೋ ಗಂಡ್ಸ್ ಯಾವನಿದಾನೆ? ಏಯ್ ಯಾವನ ಅವ್ನು? ಬಾರ ಆಚೆ. ಲೈ ಬಾರ ಆಚೆ. ಯಾವ್ದೋ ನಾಯಿ ಬಡ್ಕತ್ತದ. ಲೈ ಯಾಕೋ ನಾನು ನೋಡ್ದೆ? ಏನೋ ನನ್ ಯಾಕೋ ಹೊಡ್ದೆ? ನಿನ್ನ ನಾನು ಹೊಡೆದ? ಲೇ ನೀನ್ ಹೊಡೆಯಂಗಾದ್ರೂ ಇದ್ದಾನೇನ ನಾನು? ಯಾರೋ ಹೊಡೆದಿದ್ದು? ನಿನ್ಗೆ ಯಾರು ಹೊಡೆದವ್ರು? ನೋಡ್ತಾ ಇರಿ ಈಗ ನೀನ್ ಹೊಡೆದಿದ್ಯಾ ಅಂತ ಹೇಳಿ ಹೆಂಗ್ ಹೊಡೆಸ್ತೀನಿ ಅಂತ. ಆಲ್ ದ ಬೆಸ್ಟ್. ಸರ್ ನಾನ್ ಹೊಡೆದಿಲ್ಲ ಸರ್ ನಿಮ್ಗೆ. ಮತ್ತಾರು ಹೊಡೆದ್ರು? ನನ್ನ ನೆರಳು ಹೊಡೆದಿರೋದು ನಿಮ್ಗೆ. ನಿನ್ನ ನೆರಳು ನನ್ನ ಹೊಡಿತಾ? ನಾನೇನ್ ಕಿವಿಲಿ ಕೆಂದಾವರೆ ಉಟ್ಕೊಂಡಿದ್ದಾನ? ಲೇ ಗುಲ್ಟು ನನ್ನ ಮಗನೇ, ನಾನೇ ಪಾಲಿಸಿ ಮಾಡ್ಸಿ ಸರ್, ಪಾಲಿಸಿ ಮಾಡ್ಸಿ ಸರ್ ಅಂತ ಹೇಳಿ ಎಲ್ರನ್ನೂ ನುಣ್ಣಗೆ ಬೋಳಿಸ್ತೀನಿ. ನಾಯಿ ಸರ್, ನೀವೇನು ಕೊಡೋದು ಬೇಡ ಸರ್, ಬರೀ ದುಡ್ಡು ಕೊಟ್ರೆ ಸಾಕು. ಆಮೇಲೆ ನಾವು ಕಂಟಿನ್ಯೂ ಕೊಡ್ತಾನೆ ಇರ್ತೀನಿ ಸರ್. ಕೊಡ್ತೀನಿ ಕೊಡ್ತೀನಿ ಕೊಡ್ತಾನೆ ಇರ್ತೀನಿ ಸರ್. ನಾಯಿ ನನ್ನ ಮಗ ನನ್ನ ನೆರಳು ಹೊಡಿತು ಅಂದ್ರೂ ಕೇಳ್ತಾ ಇಲ್ವಲ್ಲಪ್ಪ. ಲೇ ನಿನ್ ಬಿಡಲ್ಲ ಎಲ್ಲಿಂದ ಹಿಡ್ಕ ಬಂದಿದಾರ ನಿನ್ನ? ಅವ್ನ್ ನೋಡಿದ್ರೆ ನಾಯಿ ಕೊಡ್ದಂಗ್ ಕೊಡ್ಬಿಟ್ಟು ಹೋಯ್ತಾನೆ. ನೀನು ತುಳಿದ್ಬಿಟ್ಟೆ ಹೋಯ್ತಿಯಲ್ಲೋ. ನೀನೇನ್ ಜಗದಲ್ಲಿರೋ ಒಬ್ಬ ಹುಚ್ಚನೇನೋ? ನೀನು ಹುಚ್ಚನೆಯ? ಹುಚ್ಚ ನಾನಲ್ಲ ಕಣೋ, ನೀನು. ಲೇ ಗೊಬ್ಬರಗಾಲ, ದಿನಕ್ಕೆ ನಿನ್ ನೆರಳು ಮೇಲೆ ಅಂದ್ರೆ ನನ್ನ ಮೇಲೆ ಒಂದು 4-5 ಬಸ್ಗಳು, ಕಾರು, ಲಾರಿ ಎಲ್ಲ ಓಡಾಡ್ತವೆ. ಅಷ್ಟೇ ಏನಕ್ಕೋ ನಿನ್ನಂತ ಮನುಷ್ಯರು ಎಕ್ಕಡ ಹಾಕೊಂಡು ನನ್ನ ಮೇಲೆ ತಿರುಗ್ತಾರೆ. ಒಂದು ದಿವಸ ನೀನು ನನ್ಗೆ ಏನಾಯ್ತು ಅಂತ ಕೇಳಿದೇನು? ನಿನಗ್ ಮಾತ್ರ ಈಗೋ ಹರ್ಟ್ ಆಗುತ್ತೆ, ನನ್ಗೆ ಈಗೋ ಹರ್ಟ್ ಆಗಲ್ವೇನೋ ಗೊಬ್ಬರ. ಅಲ್ಲ ಕಣೋ, ನೀವು ಮನುಷ್ಯರು ಕತ್ಲೆ ಒಳಗಡೆ ಹೋಗಿ ನಿಂತ್ಕೊಬಿಟ್ಟು even your shadow will leaves you when you enter the dark ಅಂತ ಮೆಸೇಜ್ ಹೇಳ್ತೀರಾ. ನಿಮ್ಮನ್ನ ಅವನ್ ನಾಯಿ ಹೇಳಿತ್ತು ಹೋಗಿ ಕತ್ಲೆ ನಿಂತ್ಕೋ ಅಂತ. ನಾವು ನಿಮ್ ಕತ್ಲೆಲ್ಲೂ ಇರ್ತೀವಿ, ಆದ್ರೆ ನಿಮ್ಗದು ಕಾಣಲ್ಲ ಅಷ್ಟೇ. ಚಿನ್ನ ಯಾಕೆ ಕಳ್ತಾ ಇದೀಯಾ? ಜೊತೆ ಯಾಕಮ್ಮ ಜೊತೆ ಅಳ್ತಾ ಇದೀಯ? ಓನಾಯ್ತು ಬಂಗಾರ? ಬೇಜಾರಾಯ್ತು. ಯಾಕೋ? ಹುಡುಗನ್ರಲ್ಲೇ ಕೊಡ್ತಿಲ್ಲ. ನನ್ನ ಹೆಂಡತಿ ಮುಟ್ಟಕ್ಕೆ ನಿನಗೆ ಹಾರ ಆಗ್ತಾ ಇಲ್ಲ ಕಣೋ. ಅರ್ಹತೆ? ಅಷ್ಟೇ ಅಣ್ಣ. ನನಗೆ ಅರ್ಹತೆ ಇಲ್ಲ. ಲೇ ಗೊಬ್ಬರ, ನೀನು ಅವತ್ತ ಪ್ರಸ್ತಾವ ಮಾಡ್ಕೊಳ್ಬೇಕಾರೆ ಏನಂದು? ಏನಂದೆ? ಚಿನ್ನ, ಪ್ರಸ್ತಾವ ಮಾಡ್ಕೋಬೇಕಾರೆ ಲೈಟ್ ಇಲ್ಲ ಅಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ಇಲ್ದೇ ಇದ್ದಂಗೆ ಮಜಾನೇ ಇರಲ್ಲ ಅಂತ ಹೇಳಿ ಲೈಟ್ ಆಗ್ತೇ ತಾನೆ? ಅವಾಗ ನಾನ್ ನಿನ್ ಜೊತೆ ಇದ್ದೆ ತಾನೆ? ಇತ್ತೆ ಕಡೋ ಇತ್ತೆ. ಅವಾಗ ನಿನ್ ಹೆಂಡತಿಗೆ ಚಿನ್ನ ನಾನ್ ನಿನ್ ಬಿಟ್ಟು ಹೋದ್ರು ನನ್ನ ನೆರಳು ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ದೆ ತಾನೆ? ಹೇಳ್ದೆ. ಇವಾಗ ನೀನ್ ಇಲ್ಲಿದ್ಯಾ, ಅದಕ್ಕೆ ನಾನ್ ನಿನ್ ಹೆಂಡತಿ ಜೊತೆನೆ ನೆರಳಾಗಿದ್ದೀನಿ.
ಇದು ಸಂಸ್ಕೃತಿಯ ಥು. ಸಂಸ್ಕೃತಿ ಓ, ಇದಪ್ಪ ಮಾತು ಅಂದ್ರೆ ಶಬ್ಬಾಷ್. ಏಯ್, ನೀನು SSLC ಇಬ್ರು ಹುಡುಗಿರ್ನ ಲವ್ ಮಾಡಿ, PUC ನಲ್ಲಿ ಇಬ್ರು ಹುಡುಗಿರ ಜೊತೆ ಓಡಾಡಿ, ಡಿಗ್ರಿಲಿ ಇಬ್ರು ಹುಡುಗಿರ ಜೊತೆ ಎಲ್ಲಾನು ಮುಗಿಸ್ಕೊಂಡಿರೋ ಈ ಗೊಬ್ಬರಗಾಲದ ನಾಯಿ ನನಗೆ ಸಂಸ್ಕೃತಿ ಬಗ್ಗೆ ಪಾಠ ಹೇಳ್ತಾ ಇದೆ. ಲೇ, ಎಷ್ಟೇ ಆದ್ರೂ ನಾನು ನಿನ್ ನೆರಳು, ನಿನ್ ಬುದ್ಧಿ ನೆಲ್ವೇನೋ ನನ್ಗೂ ಬರೋದು. ನೀನ್ ಮಾಡೋ ಎಲ್ಲಾ ಕಚಡ ಕೆಲ್ಸದಲ್ಲೂ ನೆರಳಾಗಿರೋ ನನಗೆ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಂತ ಕಚಟ ನನ್ ಮಗ್ನ ಇವನು. ಲೇ ಗೊಬ್ಬರಿಗಲ್ಲ, ಪ್ರತಿ ಸ್ಕಿಟ್ಟಲ್ಲೂ ತೊತ್ತೊ ಅಂದ್ರೂ 3 ಹೊತ್ತು ಹೊತ್ತೊತ್ತಿಗೆ ಊಟ ಹಾಕಿ ಬಂಗಾರದಂಗ್ ನೋಡ್ಕೊಂಡಿದ್ನಲ್ಲೋ. ಏಯ್, ಎಲ್ಲಿ ಕಂಡ್ಕೊಂಡಿರೋ ಬಬ್ಲ್ ಕಮ್ಮಿ ಇದ್ದಾಗಿದೀಯಾ? ನನ್ ಸರ್ವಸ್ವನೇ ನಿನಗ್ ಕೊಟ್ಟಿದ್ನಲ್ಲೋ, ನನಗೇ ಮೋಸ ಮಾಡ್ತೀಯ ನೀನು. ಒಂದು ಕ್ಷಣನೂ ನಾನು ಈ ಮನೇಲಿರಲ್ಲ, ನಾನು ಹೊರಟೋಗ್ತೀನಿ. ಲೇ, ಅವ್ನೆರಡು ಮಾತು ಕಟ್ಕೋಬೇಡ ಕಡೆ, ಹೋಗ್ಬೇಡ ಕಡೆ. ಅಯ್ಯ, ನನ್ನ ಹೆಂಡತಿ ಬಿಟ್ಟು ಹೊಟ್ಟೋತ್ಲಲ್ಲಪ್ಪ. ಲೇ ನನ್ ಚಾಡ, ನನ್ ಹೆಂಡತಿ ನನ್ ಬಿಟ್ಬಿಟ್ಟು ಹೊಟ್ಟೋದ್ಲು ಕಡೋ. ಗುರು ಸಾರ್, ನೆರಳಿಗೆ ಬೈಬೇಡಿ, ನೆರಳು ಸರಿ ಇಲ್ಲ ಮೇಡಮ್. ನೆರಳಿಗೆ ಯಾವತ್ತೂ ಮಾತಾಡಕ್ ಹೋಗ್ಬೇಡಿ. ನೆರಳಿದೆ ಕಾಲ್ ಬಿಡ್ಬೇಡಿ ಅಂತ ಹೇಳಿದಲ್ಲ, ನೆರಳದಲ್ಲಿ ತುಳಿಬೇಡಿ ನನ್ನ ನೆರಳ. ನಿರಂಜನ್ ಸಾರ್, ಹೇಳಪ್ಪ. ನೀವು ಮಾತ್ರ ನೆರಳಿಗೆ ಬೈಯಕ್ ಹೋಗ್ಬೇಡಿ. ನೆರಳಿಗೆ ಯಾರು ಬೈಬೇಡಿ. ನನ್ನ ಮಕ್ಕಳ, ನಿಮ್ ನೆರಳುಗಳಿಗೆ ಏನಾರು ಇನ್ನು ಮುಂದೆ ಹರಟ್ ಮಾಡಿದ್ರೆ ಆ ಗೊಬ್ಬರಗಾಲಂಗಾದ ಗತಿನೇ ನಿಮ್ಗೂ ಆಗೋದು. ಅಲ್ಲ ಹಾಕೊಂಡ್ರು, ನೀವು ಮನುಷ್ಯರು ಜಸ್ಟ್ 5 ರಿಂದ 6 ಅಡಿ ಇರ್ತೀರಾ. ನಿಮ್ಗೆ ಇಷ್ಟೊಂದು ಈಗೋ ಹರ್ಟ್ ಆಗ್ಬೇಕಾದ್ರೆ ನಾವು ನೆರಳು ನಮ್ ಇಷ್ಟ ಬಂದಂಗೆ ನಮ್ಮ ಹೈಟ್ ನಾವು ವೇರಿ ಮಾಡ್ಕೊಂತೀವಿ. ನಮ್ಗೆ ಇನ್ನೆಷ್ಟು ಇರ್ಬೇಡ. ಗುರು ಸರ್, ಈಗ ಹೇಳಿ, ನಂದೇನಾದ್ರೂ ತಪ್ಪಿದ್ಯಾ? ನಿಜವಾಗ್ಲೂ ಈ ತರ ಸ್ಕಿಟ್ ನಾನು ನೋಡೇ ಇರ್ಲಿಲ್ಲ. ಈಗ ಸಡನ್ ಆಗಿ ನನಗೊಂದು ಭಯ ಶುರು ಆಗೋಗಿದೆ. ಅಪ್ಪಿ ತಪ್ಪಿ ನನ್ ಶಾಡೋ ನನಗೇನಾದ್ರೂ ಬಂದ್ಬಿಟ್ರೆ ಹಿಂದೆ ಮುಂದೆ ಏನ್ ಆಗಬೇಡ ಗತಿ. ನನಗೆ ಏನ್ ಡೌಟ್ ಅಂದ್ರೆ, ನನಗೆ ಕಾಂಪಿಟೇಷನ್ ಯಾರಿಲ್ಲ, ಬಟ್ ನನ್ ಶಾಡೋನೇ ನನಗೆ ಕಾಂಪಿಟೇಷನ್ ಆಗ್ಬಿಟ್ರಿ ಅಂತ. My God. ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇದ್ರಲ್ಲಿ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಚೆನ್ನಾಗಿದೆ. ಸ್ಕಿಟ್ ಹೆಂಗಿತ್ತು ಸರ್? ಸ್ಕಿಟ್ ಆಕ್ಚುಲಿ ಸಂದೀಪ್ ಇಲ್ಲಲ್ಲ, ಸಂದೀಪ್ ಇದ್ದಾರೆ. ಅಮೇಜಿಂಗ್ ಸ್ಕ್ರಿಪ್ಟ್. ಇದು ಹೆಂಗೆ ಐಡಿಯಾ ಬಂದಿದೆ? ಹಿಂಗೆ ಸುಮ್ನೆ ಬರ್ದಾಗ ಏನೋ ಅನ್ಕೊಂಡಿದ್ದೆ, ಹಾ, ಅದು ಏನೇನೋ ಆಯ್ತು ಆಮೇಲೆ. ಅಂದ್ರೆ ಕುಡ್ದಾಗ ಬೈತಾ ಇರ್ತೀರಾ ಶಾಡೋಗೆ? ಇಲ್ಲ, ಸುಮ್ನೆ ಹಿಂಗೆ ಥಾಟ್ ಬಂತು, ಬೈದು ನೆರಳೇನಾದ್ರು ಬಂದ್ರೆ ಅಂತ. 2-3 ಇಷ್ಟ ಆಯ್ತು. ಒಂದೇ ಅಂದ್ರೆ ಯೂಶುವಲಿ ಇರುತ್ತೆ, ನಾನು ತುಂಬಾ ನೋಡಿದೀನಿ. ಈಗ ತುಂಬಾ ಪುಕ್ಲರು ಹೊರಗಡೆ ಎಲ್ಲ ಸರ್ 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 ಅನ್ಕೋತಾರಲ್ಲ, ಮನೆಯಲ್ಲಿ ಸಂಜೆ ಒಂದು ವೇಳೆ ಒಂದು ಪೆಗ್ ಹಾಕಿದ್ರೆ ಹೆಣ್ತೀರಂದ ದಬ್ಬಾಯಿಸಿ ಹೊಡೆದಾಡಿ ಎಲ್ಲ ಮಾಡ್ತಾರೆ. ಯೂಶುವಲ್ ನಾನು ನೋಡಿದ್ರಲ್ಲಿ ನೆರಳಿಗೆ ಜೀವ ಬಂದ್ರೆ ಅದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನೆರಳಿಗೆ ಕೊಡೋ ಮರ್ಯಾದೆ ಕೊಡ್ಬೇಕು ಅಂತ ತೋರಿಸಿದ್ದಾರೆ ಸ್ಕ್ರಿಪ್ಟ್ ಅಲ್ಲಿ. ಪರ್ಫಾರ್ಮೆನ್ಸ್ ಗೊಬ್ಬರ ಸೂಪರ್. ಆ ಫ್ರಸ್ಟ್ರೇಷನ್ ತೋರಿಸಿದ್ದು, ಆ ಜಂಪು, ಆಮೇಲೆ ಆ ಫಾಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎವ್ರಿಬಡಿ ಡಿಡ್ ವೆಲ್. ಅಂಡ್ ಹೀರೋ ಆಫ್ ದ ಶೋ ಟುಡೇ ವಾಸ್ 100% ಪರ್ಫಾರ್ಮೆನ್ಸ್ ಏನ್ ಮಾಡಿದ್ದು ಇಟ್ ವಾಸ್ ಸಂದೀಪ್ ಟುಡೇ. ಸಂದೀಪ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಮಯೂರಿ, ಎಸ್, ಸಂದೀಪ್ ಅವರೇ, ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಸ್ಕಿಟ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ವಿನೋದ್ ಅವರು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಏನ್ ಎನರ್ಜಿ ಕ್ಯಾರಿ ಮಾಡಿದ್ರೋ ಹಾಗೆ. ದಿಸ್ ಇಸ್ ಯೋರ್ ಶೋ. ನೀವು ಮತ್ತೆ JK ಅವರು, ಯು ಸ್ಟೋಲ್ ಇಟ್. ನಿಜವಾಗ್ಲೂ JK ಅವರೇ, ನಿಮ್ಗೆ ಈ ವಿಲನಿಶ್ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ. ಪಾಟೀಲ್ ಅವರೇ, ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. Super, ಬಟ್ super. ನಿಜವಾಗ್ಲೂ ನಮ್ಮ ನೆರಳುಗಳಿಗೆ ಏನಾದ್ರು ಜೀವ ಬಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಭಯ ಯಾವ್ದಿಲ್ಲ. ಯಾಕಂದ್ರೆ
ನೆರಳಿಗೆ ಎಲ್ಲಾ ಸೀಕ್ರೆಟ್ಸು ಗೊತ್ತಿರುತ್ತೆ. ಕರೆಕ್ಟ್. ಸದ್ಯಕ್ಕೆ ಇಲ್ಲಿ ಯಾರಿಗೂ ಏನು ಗೊತ್ತಿಲ್ಲ. ಎಲ್ಲ ಊಫಿ, ಎಲ್ಲ ಕಾಕಾ ಉಷಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ನನ್ನ ಅಚ್ಚುಮೆಚ್ಚಿನ ಶಿಷ್ಯಂದರು, ನನ್ನ ಸೀನಿಯರ್ ಸ್ಟೂಡೆಂಟ್ಸ್, ನನ್ನ ಡ್ಯಾನ್ಸ್ ಸ್ಕೂಲಲ್ಲಿ 15 ವರ್ಷಗಳಿಂದ ಸತತವಾಗಿ ಟ್ರೈನಿಂಗ್ ಪಡ್ಕೊಂತಾ ಇರೋ ಸ್ಟೂಡೆಂಟ್ಸ್ ನವೀನ್ ಅಂಡ್ ಚರಣ್ ಅದ್ಭುತವಾದ ಡ್ಯಾನ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಚರಣ್ ಅಂಡ್ ನವೀನ್. ಓಕೆ, ಇದೋಕೆ ಓಕೆ. 1 2 3 4 1 2 3 4 A B C D A I E. ನಮ್ ಲೈಫ್ ಅಂದ್ರೆ ಹೇಗಿದೆ ಗೊತ್ತಾ? ನಮ್ಮನ್ನ ನೋಡಿ ಕಲೀರಿ ಅಂತಿದೆ ಒಂದು ಜೋಡಿ, ನೀವೇನ್ರಿ ನಮ್ಮನ್ನ ನೋಡಿ ನೀವ್ ಕಲಿದೆ ಅಂತಿದೆ ಇನ್ನೊಂದು ಜೋಡಿ. ಈ ಎರಡು ಜೋಡಿಗಳಲ್ಲಿ ಯಾರ್ ಗ್ರೇಟು ಯಾರ್ ಕರೆಕ್ಟು ನೀವೇ ಡಿಸೈಡ್ ಮಾಡಿ. ಆಯ್ತಾರೆ ಲಕಡಿ ಪಕಡಿ ಜುಮ್ಮ. ಸರ್ ನನ್ನ ಹೆಸರು ಸರ್ವರ್ ಸೀತಾರಾಮ ಅಂತ ಸರ್. ಸರ್ ನಂಗೊಂದು ಸ್ಪೆಷಾಲಿಟಿ ಇದೆ ಸರ್. ನಾನು ಯಾವ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಕಸ್ಟಮರ್ಸೇ ಬರಲ್ಲ ಸರ್. ಇದಕ್ಕೂ ಮುಂಚೆ ಸುಮಾರು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಇದೇ ಕಾರಣ, ಎಲ್ಲ ಅವರ ಅಷ್ಟು ಒದ್ದು ಓಡಿಸಿದ್ದಾರೆ ನೋಡಿ ಸರ್. ಸದ್ಯಕ್ಕೆ ಮಜಾ ರೆಸ್ಟೋರೆಂಟ್ ಗೆ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೂ ಕಸ್ಟಮರ್ಸ್ ಬರ್ತಾ ಇಲ್ಲ ಸರ್. ಸರ್ ನೀವಾದ್ರೂ ಬನ್ನಿ ಸರ್. ಮೇಡಮ್ ನೀವಾದ್ರೂ ಬನ್ನಿ ಮೇಡಮ್. ಲೋ ನೀವಾದ್ರೂ ಬನ್ರೋ.
ಮೇಡಮ್ ನಮ್ಮ ಹೋಟ್ಲಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ. ನನಗಂತೂ ಪ್ಯೂರ್ ವೆಜ್ ಸರ್, ನಿಮ್ಗೇನ್ ಬೇಕು? ನಾನು ರಿಸ್ಕ್ ತಗೊಳ್ಳಲ್ಲ. ಸರ್ ನಮ್ಮ ಹೋಟ್ಲಲ್ಲಿ ವೆಜ್ ಸಿಗಲ್ಲ, ಓನ್ಲಿ ನಾನ್ ವೆಜ್. ಅಲ್ಲ ರಿಸ್ಕೇ ತಗೊಳ್ಳಲ್ಲ ನಾನು. ರಿಸ್ಕೇ ತಗೊಳ್ಳಲ್ಲ ಅಂದ್ರೆ ಏನು ಬೇಡವಾ ಸರ್? ಏನ್ ಬೇಡ. ಬೇಡವಾ? ಕಸ್ಟಮರ್ ಇಲ್ಲ ಅಂತ ಹೇಳಿದ್ರಿ, ಸೊ ಸಿಂಪತಿ ತೋರ್ಸಕ್ಕೆ ಬಂದೆ ನಾನು. ಸಿಂಪತಿ. ಸರಿ ಸರ್. ಸರ್ ಆದ್ರೂ ನೋಡಿ, ಈ ಮಜಾ ಹೋಟೆಲ್ಗೆ ಇರೋ ಬರೋಲ್ಲ ಬರ್ತಾರೆ ಸರ್, ನಾನು ಹೇಳಿದ್ದು ಸುಳ್ಳೆ. ಓಕೆ ಪರವಾಗಿಲ್ಲ, ನಾನು 2 kg ಮಜಾನೆ ಕೊಟ್ಬಿಡಿ. ಮಜಾನೇ ಕೊಡ್ಲಾ ಸರ್? ಈಗ ನೋಡಿ ಸರ್ ಕಸ್ಟಮರ್ಸ್ ಬರ್ತಾರೆ, ಎಂತೆಂತ ಕಸ್ಟಮರ್ಸ್ ಬರ್ತಾರೆ ನೋಡಿ ಸರ್. ಹಾಯ್ ರಾಮು. ಹಾಯ್ ಮಧುಲ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನೀನು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಹಾಯ್ ಸರ್. ಹಾಯ್ ಸರ್. ಸೂಪರ್ ಸರ್. ಬನ್ನಿ ನಮ್ ಜೊತೆ ಊಟ ಮಾಡಿ. ಊಟನಾ? ನಾನು ಇಲ್ಲಿ ಊಟ ಮಾಡಲ್ಲ. ಓಕೆ, ನಿಮಗೆ ಪಾರ್ಸಲ್ ತರ್ತೀನಿ ಅಲ್ಲಿಗೆ. ಓಕೆ ಓಕೆ ಮೇಡಮ್. ಅಂದ್ರೆ ಇಂಡೈರೆಕ್ಟ್ ಆಗಿ ಹೋಗಿ ಅಂತಿದ್ದೀರಾ? ವೇಟರ್ ಕಮ್ ದಿಸ್ ಸೈಡ್. ನೋ ಸರ್ಗೆ ಅಲ್ಲಿಗೆ ಪಾರ್ಸಲ್ ಕಳಿಸ್ಬೋಣ. ವೇಟರ್ ಇಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಳ್ಳಿ. ವೇಟರ್ ವೇಟರ್ ಸರ್ ಕಮ್. ಸರ್ ಬಾರೋ ಇಲ್ಲಿ. ಸರ್ ನಿಮ್ಗೆ ಏನ್ ಬೇಕು ಸರ್? ನಾನ್ ಮೇಡಮ್. ಮೇಡಮ್ ಏನ್ ಬೇಕು ಮೇಡಮ್ ನಿಮ್ಗೆ? ಇಲ್ಲ ಆಕ್ಚುಲಿ ಗುರು ಸರ್ ಅಂಡ್ ಮಯೂರಿ, ನಿಮ್ಗೋಸ್ಕರ ಇಲ್ಲಿ AC ರೂಮ್ ಬುಕ್ ಆಗಿದೆ, AC ಹಾಲ್. ಪ್ಲೀಸ್ ದಯವಿಟ್ಟು ಇಲ್ಲೇ ಬಂದೆ. ಸೆಲೆಬ್ರಿಟಿಗೋಸ್ಕರ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ಸಿದೀವಿ. ಓಕೆ ಥ್ಯಾಂಕ್ ಯು. ಬಾಯ್. ಸ್ಕ್ರಿಪ್ಟ್ ಅಲ್ಲಿ ಇತ್ತ AC ಹಾಲು. ಅಲ್ಲ ನೀವು ಬರೋದೇ ಇರ್ಲಿಲ್ಲ, ಇನ್ನು AC ಅಲ್ಲಿ ಇರುತ್ತೆ. ಬನ್ನಿ ಸರ್. ನೀನ್ ನೋಡಿ ತುಂಬಾ ವರ್ಷ ಆಗ್ಬಿಟ್ಟಿತ್ತು ಮಗ. ನಾನು ಇಲ್ಲೇ ಇರೋಕೇನು ವೇಟರ? ಹಾ? ನೀ ಯಾಕೆ ಇಲ್ಲಿ ಬಂದಿದೀಯ? ಮನೆಯಲ್ಲಿ ತಿಂದಿ ಬೋರ್ ಆಗಿತ್ತು, ಇಲ್ಲಿ ತಿನ್ನೋಣ ಅಂತ ಬಂದೆ. ಗೊತ್ತಾಯ್ತು ಬಿಡು, ಮನೇಲಿದ್ರೆ ಅಡಿಗೆ ಮಾಡ್ಬೇಕಾಗತ್ತೆ, ಅದಕ್ಕೆ ಇಲ್ಲಿ ಬಂದಿದೀಯ. ಹಾಯ್ ನಮಸ್ತೆ. ಡಾರ್ಲಿಂಗ್, ಇವ್ರು ತುಂಬಾ ಟ್ರೆಡಿಷನಲ್ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಅವ್ರು ಹುಟ್ಟುತ್ತವಿಂದನೂ ಹಂಗೇನೆ. ಪ್ಲೀಸ್ ಇಡ, ಬಾರೆ. ಪ್ಲೀಸ್. ಓ ಹಾಯ್. ಹಾಯ್. ನೀವ್ಯಾಕೆ ಗಂಡ ಹೆಂಡ್ತಿರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನೋಡಿ ನಮ್ ತರ ಅಂಟ್ ಅಂತ ಅಂಟ್ಕೊಂಡಿರ್ಬೇಕು ತಾನೆ. ಟ್ಯಾಂಕರ್ ಅಲ್ಲಿರೋ ನೀರು ಸಂಪಲ್ಲಿ ಬಿಡ್ಬೇಕು, ರೋಡಲ್ಲೆಲ್ಲ ಚಲ್ಕೊಂಡು ಹೋಗ್ಬಾರ್ದು. ನಾವು ಹಂಗಲ್ಲಪ್ಪ, ನಾವಿಬ್ರು 24x7 ಇದ್ದಂಗೆ, ಯಾವ ಜಾಗ ಅಂತ ನೋಡಲ್ಲ, ಲವ್ ಮಾಡ್ತಾ ಇರ್ತೀವಿ. ಊಟನಾ ಜಾಸ್ತಿ ಆದ್ರೆ ವಾಂತಿ ಯಾಕೆ? ಲವ್ ದುಡ್ಡು ಜಾಸ್ತಿ ಇದ್ರೇನೆ ಒಳ್ಳೇದು ಅಲ್ವಾ ಚಿನ್ನ? ಹೌದು ಚಿನ್ನ. ಹಲೋ, ನಿಮ್ ಹೆಂಡತಿನ ಪ್ರೀತಿಯಿಂದ ಏನಂತ ಕರಿತೀರಿ? ನನ್ನ ಹೆಂಡತಿ ಹೆಸರು ಸೀತಾ, ಹಾ. ನಾನು ಪ್ರೀತಿಯಿಂದ ಸೀತಾ ಅಂತ ಕರಿತೀನಿ. ಅಲ್ಲ ಪೆಟ್ಟೆನಲ್ಲಿ ಏನು ಕರೆಯಲ್ವಾ? ಏನಿಲ್ಲ, ನಾನ್ ಪ್ರೀತಿಯಿಂದ ಬೇಕು ಅಂತೀನಿ, ಅವಳು ಪೀಕು ಅಂತಾಳೆ. ಡಾರ್ಲಿಂಗ್, ಇವ್ರು ನೋಡ್ತಾ ಇದ್ರಿ ಯಾಕೋ ಡ್ರೈ ಫ್ರೂಟ್ಸ್ ತರ ಡ್ರೈ ಆಗಿದ್ದಾರೆ. ಲವ್ವೇ ಇಲ್ಲ ಅನ್ಸುತ್ತೆ. ನಮ್ದು ಎಷ್ಟೊಂದು ಲವ್ ಇದೆ ನೋಡಿ, ನಮ್ಮ ನೋಡ್ ಕಲೀರಿ. ನಿಮ್ಮನ್ನ ನೋಡ ಕಲಿತೀವಿ. ಅನ್ನಂಗೆ ನಿಮ್ ಹೆಂಡತಿಗೆ ಕೊನೆಯದಾಗಿ ಯಾವಾಗ ನೀವು ಗಿಫ್ಟ್ ಕೊಟ್ಟಿದ್ದು? ಅದ್ಯಾವ್ದು ಕೊಡ್ಸಲ್ಲ ನಾನು, ಅವಳೇನಾದ್ರೂ ಬೇಕು ಅಂದ್ರೆ ಏನಾದ್ರೂ ಕೊಡಿಸ್ತೀನಿ ಅಷ್ಟೇ. ಡಾರ್ಲಿಂಗ್, ಇಂಥ ಗಂಡ ನನ್ಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಒಂದೇ ವಾರದಲ್ಲಿ ನೇಣಾಕೊಂಡು ಸತ್ತೋಗ್ಬಿಡ್ತಿದ್ದೆ. ಐ ಲವ್ ಯು ಚಿನ್ನ. ಐ ಲವ್ ಯು ಟು. ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಂಡತಿಗೆ ನೀವು ಕೊನೆದಾಗಿ ಏನ್ ಗಿಫ್ಟ್ ಕೊಡ್ಸಿದ್ರಿ? ಈಗ ಅರ್ಧ ಗಂಟೆ ಹಿಂದೆಲೆ ಒಂದು ಚಿನ್ನದ ನೆಕ್ಲೆಸ್ ಕೊಡ್ಸಿದ್ದೆ. ಹೌದಾ? ಓ ಯಾಕೆ? ನಿಮ್ ಬರ್ಡೇನಾ? ಅಲ್ಲ. ಅವ್ರ ಬರ್ಡೇನಾ? ಅಯ್ಯೋ ಅಲ್ಲ ಅಮ್ಮ. ಓ ನಿಮ್ ವೆಡ್ಡಿಂಗ್ ಆನಿವರ್ಸರಿನಾ? ಅಯ್ಯೋ ಅಲ್ಲ, ಅವ್ರ ತಿಥಿ. ನಿನಗೆ ಯಾಕೆ, ಸುಮ್ನೆ ಕೇಳಿಸ್ಕ. ಅದೇ ಯಾಕೆ ಗಿಫ್ಟ್ ಕೊಡ್ಸಿದ್ರಿ? ಅವ್ರಿಗೆ ನಗಡಿ ಆಗಿತ್ತಲ್ಲ ಅದಕ್ಕೆ ಕೊಡಿಸ್ದೆ. ನೆಗಡಿ ಆದ್ರೆ ಗಿಫ್ಟ್ ಕೊಡಿಸ್ತಾರಾ? ಅಯ್ಯೋ, ಗಿಫ್ಟ್ ಕೊಡಕ್ಕೆ ಏನಾದ್ರು ರೀಸನ್ ಬೇಕಾ? ನನ್ ಡಾರ್ಲಿಂಗು ಮದ್ವೆಗೂ ಗಿಫ್ಟ್ ಕೊಡ್ತಾರೆ, ಮುಂಜಿಗೂ ಗಿಫ್ಟ್ ಕೊಡ್ತಾರೆ, ಹಬ್ಬಕ್ಕೂ ಗಿಫ್ಟ್ ಕೊಡ್ತಾರೆ, ವೀಕೆಂಡ್ಗೂ ಗಿಫ್ಟ್ ಕೊಡ್ತಾರೆ ಅಲ್ವಾ ಡಾರ್ಲಿಂಗ್? ನಮ್ಮ ನೋಡಿ ಕಲ್ಕೋಬೇಕು ನೀವೆಲ್ಲ. ಸೇರಿದಾಗ ಅಯ್ಯೋ ಹೌದಾ
ಹೌದೌದೌದೌದು ನಿಮ್ಮನ್ನ ನೋಡೇ ಕಲಿತೀವಿ ವೇಟರ್ ಆರ್ಡರ್ ಕೊಡಿ ಸರ್. ಫಸ್ಟ್ 2 ಕಾಫಿ, ಕಾಫಿ, ಆಮೇಲೆ ಒಂದು ಧಮ್ ಬಿರಿಯಾನಿ, ದಮ್ ಬಿರಿಯಾನಿ, ಧಮ್ ಚಿಕನ್, ಧಮ್ ಮಟನ್. ಮೈಯಲ್ಲಿ ದಮ್ಮ ಇಲ್ಲ. ಆರ್ಡ್ರಲ್ಲಿ ದಮ್ ಇದೆಯಲ್ಲ. ಮೇಡಮ್ ನಿಮ್ಗೇನ್ ಬೇಕು? ಒಂದ್ ಮಸಾಲೆ ದೋಸೆ ಕೊಡಿ. ಮಸಾಲೆ ದೋಸೆ ಮಾತ್ರ ಸಾಕಾ? ಮೊದ್ಲು ಅಷ್ಟೇ ತಗೊಂಬಾರಪ್ಪ. ಆರ್ಡರ್ ಮಾಡೋದ್ ನೀವು ಈಗೇನಾ? ನಾನ್ ಆರ್ಡರ್ ಮಾಡ್ತೀನಿ ನೋಡಿ. ಚಿನ್ನ, ನನ್ಗೆ ಪ್ರೀತಿಯಿಂದ ಏನ್ ತಿನ್ನಿಸ್ತೀಯ? ನೈಟ್ ಟೈಮ್ ಅಲ್ವಾ, ನಿದ್ದೆ ಬಂದ್ಬಿಡುತ್ತೆ. ಫ್ರೂಟ್ ಸಲಾಡ್ ಮಾತ್ರ ತಿನ್ನಿ. ಹಲೋ ವೇಟರ್, 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 ಕೂಗ್ತಾದ್ರು ಅಲ್ಲೇ ನಿಂತಿದ್ರೆ. ನಾನು ವೈಟರ್ ಅಲ್ವಾ? ಹಾ, ವೈಟ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ನೋಡಿ. ದೇವೋ, ಸೇದು, ಬೀಗೋ, ಸುಮೋಜಾ, ಚೋಚೋ, ತಾಜು, ಪಸು, ಲಮೋಸ ಎಲ್ಲ ಇದೆಲ್ಲ ಬಿಟ್ಟು ಬೇರೆ ಏನಿದೆ? ಇದೆಲ್ಲ ಇದೆ ಸರ್, ಇದು ಬಿಟ್ಟು ಬೇರೆ ಏನೂ ಇಲ್ಲ. ನಮ್ ನೋವರ್ ಭಾಷೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದ್ರಲ್ಲಿ ಏನಿದೆ ಸರ್ ಸ್ಪೆಷಲ್? ನೀವು ಉಲ್ಟಾ ಹೇಳಿದ್ರಿ, ನಾನು ಸೀದಾ ಅರ್ಥ ಮಾಡ್ಕೊಂಡೆ ಸರ್. ಅಲ್ಲ, ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ನಿಮ್ಮಂತ ದಂಪತಿಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಇವ್ರೆ ಸೇಮ್ ನಿಮ್ ತರ ಮಜಾ ಭಾರತದಲ್ಲಿ ಒಬ್ಬ ಸೈನಿಂಗ್ ಸೀತಾರಾಮ ಇದ್ದನ್ರಿ. ಮೆತ್ತಗೇಳಿ ಸರ್, ಶೈನಿಂಗ್ ಸೀತಾರಾಮ್ ನಾನೇ. ಈ ಹೋಟ್ಲಲ್ಲೂ ಅದೇ ತರ ಹೇಳ್ಕೊಂಡ್ ಅಡ್ಡಾಡ್ಬೇಡಿ. ಯಾಕೆ ಸರ್? ಕೆಲ್ಸ ಕಳ್ಕೊಬಿಟ್ಟಿರಿ. ನಿಮ್ ಹೆಸರೇನ್ ಹೇಳಿ? ಅಲ್ಲ ಅಲ್ಲ ಅಲ್ಲ, ಕೋತಿರಾಮ್ ಅಂತ. ಇನ್ನೊಂದ್ಸಲ ಹೇಳಿ. ಕೋತಿರಾಮ್. ಇನ್ನೊಂದ್ಸಲ ಕೋತಿರಾಮ್ ಅಂತ. ನಾನು ಹೇಳದ್ಮೇಲೆ ಹೋಗತ್ ತಗೊಂಬನ್ನಿ. ಅಲ್ಲ, ಇಬ್ರು ಬೇರೆ ಬೇರೆನ ಆರ್ಡರ್ ಮಾಡಿದ್ದು. ನಮಗೇನ್ ಇಷ್ಟ ಆಗುತ್ತೆ ಅದನ್ನೇ ತಿನ್ಬೇಕು ಅಲ್ವಾ? ಅಲ್ವಾ? ಅಯ್ಯೋ ಕರ್ಮ. ಮತ್ತೆ ಊಟ? ಊಟ ನಾನು ನಾನ್ ವೆಜ್, ಅವಳು ವೆಜ್. ನಮ್ಮಿಬ್ರದ್ದು ನಾನ್ ವೆಜ್. ಅಲ್ಲ, ಊಟ ಊಟ. ಮತ್ತೆ ಕ್ಯಾರೆಕ್ಟರ್? ಕ್ಯಾರೆಕ್ಟರ್ ನಂದು ಗಂಡನ್ ಕ್ಯಾರೆಕ್ಟರ್, ಅವಳದು ಹೆಂಡತಿ ಕ್ಯಾರೆಕ್ಟರ್. ಹಲೋ, ನಡವಳಿಕೆ ಹೇಗೆ ಅಂತ ಕೇಳ್ತು. ನಡವಳಿಕೆನಾ? ನನಗೆ ಕೋಪ ಜಾಸ್ತಿ, ಅವಳಿಗೆ ತಾಳ್ಮೆ ಜಾಸ್ತಿ. ಅಯ್ಯಯ್ಯೋ, ನಾವ್ ಹಂಗಲ್ಲಪ್ಪ. ನಮ್ಮಿಬ್ರದು ಸೇಮ್ ಪಿಂಚು. ಒಂದೇ ಸಿನಿಮಾ, ಒಂದೇ ಮ್ಯೂಸಿಕ್, ಒಂದೇ ಹಾಸಿಗೆ, ಒಂದೇ ಕೆಮ್ಮು, ಒಂದೇ ಸೀನು. ನಮ್ಮಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಇದ್ದಂಗೆ ಅಲ್ವಾ ಚಿನ್ನ? ನಮ್ಮ ನೋಡ್ ಕಲ್ತ್ಕೊಳ್ಳಿ ನೀವು. ಸೇರಿದಾಗ ಸರ್ ತಗೊಳ್ಳಿ ಸರ್, ಥ್ಯಾಂಕ್ ಯು. ತಗೊಳ್ಳಿ ತಗೊಳ್ಳಿ ಮೇಡಮ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓ ಚಿನ್ನ, ಕುಡಿಯೋಣ? ಹೇ ಕುಡಿಬೇಡ. ಯಾಕೆ? ಆ ಸೈಡ್ ಅಲ್ಲಿ ಅವ್ರು ಕುಡಿತಾರ ನೋಡು. ಹೌದಾ? ಈ ಕಡೆ ಕುಡಿಯತ್ತೀನಿ. ಎಸ್ ಎಸ್ ಎಸ್. ಅಲ್ಲೂ ಬೇಡ. ಯಾಕೆ? ನೋಡಿದ್ರೆ ಅಲ್ಲಿ ಅವ್ನು ಕುಡಿತಾ ಇದ್ದಾನೆ, ಸುತ್ತ ಎಲ್ಲ ಕುಡ್ದಿರ್ತಾರೆ. ಈ ತರ ಕುಡಿಯೋದ್ ಬೇಡ, ಬೇರೆ ತರ ಕುಡಿಯೋಣ. ಒಂದ್ ಕೆಲ್ಸ ಮಾಡಿ, ಕಪ್ನ ಎತ್ ಬಿಟ್ಟು ಅಡಿಲ್ ತೂತ್ ಮಾಡ್ಕೊಂಡು ಕುಡೀರಿ. ಸುಮ್ನಿರು ಚಿನ್ನ, ನಾನ್ ಹೆಂಗ್ ಕುಡಿದಂತ ಹೇಳ್ಕೊಡ್ತೀನಿ ನೋಡು. ಎದ್ದಳು. ಮಾಡು. ತಡಿ, ಟೇಸ್ಟ್ ನೋಡ್ತೇನೆ. ಸರ್, ನಿಮ್ಮಂತ ದಂಪತಿಗಳನ್ನ ನನ್ನ ಜಾಯಮಾನದಲ್ಲಿ ನೋಡಿಲ್ಲ. ತಗೊಳ್ಳಿ, ಇಷ್ಟ ಹಾಕೊಂಡು ಕುಡ್ದು ಬಿಡಿ. ಒಳ್ಳೆ ಟೇಸ್ಟ್ ಇತ್ತಲ್ವಾ? ಹೌದು. ರಮಣ, ನಾವ್ ಇಬ್ರು ಏನ್ ಕೆಲಸ ಮಾಡಿದ್ರು ಜೊತೆಲೆ ಮಾಡ್ತೀವಿ. ಹೊರಗಡೆ ಹೋಗ್ಬೇಕು ಅಂದ್ರೂ ಜೊತೆಲೆ, ಊಟ ಮಾಡ್ಬೇಕು ಅಂದ್ರೂ ಜೊತೆಲೆ, ಮಲ್ಕಬೇಕು ಅಂದ್ರೂ ಜೊತೆಲೆ. ನಾವೇನ್ ಬೇರೆ ಬೇರೆ ಮಲಗ್ತೀವ? ಪ್ಯಾಂಗ ದೇವ್ರೇನಾದ್ರೂ ನಂಗೆ ಶಕ್ತಿ ಕೊಟ್ಬಿಟ್ರಿ, ಸೆಕೆಂಡ್ಗೆ ಒಂದು ಕಿಸ್ಸು, ನಿಮಿಷಕ್ಕೊಂದು ಹಗ್ಗು, ಗಂಟೆಗೆ ಮಗು ಬೇಕಾದ್ರೂ ಮಾಡಿಕೊಟ್ಬಿಡ್ತೀನಿ. ಏನೋ ಮೆಸೇಜ್ ಬಂದಂಗ ನೋಡು. ಯಾರೋ ಫ್ರೆಂಡ್ ಕಳ್ಸಿರ್ಬೋದು. ಹುಡುಗನ ಹುಡುಗಿನ? ಹುಡುಗ ಕಳ್ಸಿರ್ತಾನೆ, ಹುಡುಗಿ ಯಾಕೆ ಕಳಿಸ್ತಾಳೆ? ಡಾರ್ಲಿಂಗ್, ಯಾಕೆ ಕೋಪ ಮಾಡ್ಕೋತೀಯಾ ನೀನು? ಮತ್ತೆ ನಾನು ಎಂತ ಶ್ರೀರಾಮಚಂದ್ರ, ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ನೀನು. ಸಾರಿ, ಆ ಮೆಸೇಜ್ ತೋರ್ಸು ನೋಡೋಣ. ಬ್ಯಾಟ್ರಿ ಲೋ ಅದೇ, ಸುಮ್ನಿರು. ತೋರ್ಸು. ಸುಮ್ನಿರು ಅಂತ ಹೇಳ್ತಾ ಇದ್ದೀನಿ. ತೋರ್ಸು. ಸುಮ್ನಿರು. ತೋರ್ಸು. ಹಾಯ್ ಸ್ವೀಟಿ, ದಿಸ್ ಈಸ್ ಮೈ ನ್ಯೂ ನಂಬರ್. ಐ ಲವ್ ಯು. ಯಾವಳ್ರಿ ಅವಳು? ಭಾವನಾ? ಇದೇನ್ ಹಿಂಗ್ ಕಳ್ಸವಳೆ? ನನ್ಗೆ ಗೊತ್ತಿಲ್ಲ ಇದೆಲ್ಲ. ನನ್ನೇನ್ ಕೇಳ್ತೀಯ? ಈ ನಾಯಿಗೆ ಸ್ನಾನ ಮಾಡಿಸಿ ದೇವಸ್ಥಾನದೊಳಗಡೆ ಬಿಟ್ರೆ ಅದು ಬಾಲ ಅಲ್ಲಾಡ್ಸ್ಕೊಂಡು ನಾಲ್ಗೆ ಆಚೆಗೆ ತಕೊಂಡು ಮತಿ ಮೋರಿ ಕಡೆನೆ ಹೋಗೋದು. ಬ್ಯಾಡ ಮಲ, ಬ್ಯಾಡ. ಯಾವಳು ಏನ್ ಕೊಡ್ತಿದ್ದಾಳೆ ಬ್ಯಾಡ ಮಲ ಬ್ಯಾಡ ಅನ್ನಕ್ಕೆ? ಕರೆಕ್ಟ್ ಕರೆಕ್ಟ್. ನಿಮ್ಮನ್ನ ನೋಡೇ ನಾವು ಕಲಿಬೇಕು. ದಿಲ್ಲು ದಿಲ್ಲು ಸೇರಿದಾಗ. ಏನದು? ಮೆಸೇಜ್.
ಹುಡ್ಗ ಕಳ್ಸಿರ್ದ ಹುಡ್ಗಿಯೋ? ಏನ್ ಮಾತಾಡ್ತಿದ್ದೀರಾ ನೀವು? ನನ್ಗೆ ಯಾವನಾದ್ರೂ ಹುಡುಗ ಕಳಿಸ್ತಾನ? ಹುಡುಗಿ ಮೆಸೇಜ್ ಮಾಡಿರೋದು. ಅಯ್ಯೋ ತಮಾಷೆ ಕೇಳ್ತೀನ, ಯಾಕೆ ಬೇಜಾರ್ ಮಾಡ್ಕತಿಯ? ಕೊಡಿಲ್ ನೋಡ್ತೀನಿ. ಬೇಡ ಕೊಡೆ. ಬೇಡ ಕೊಡಿಲಿ. ಲಾಲ್ಬಾಗ್ ಪಾರ್ಕ್ ಅಲ್ಲಿ ಬೆಳಿಗ್ಗೆ 10:30 ಇಬ್ರು ಭೇಟಿ ಆಗೋಣ. ಲೇ ಸುಮ್ನೆ ಎದೆ ಮೇಲೆ ಕುಂತಂದಿ ಚಿನ್ನ ರನ್ನ ಅಂದಾಗ್ಲೇ ನಿನ್ ಮೇಲೆ ಡೌಟ್ ಬಂದಿತ್ತು ಕಣೆ. ನಾನೇನ್ ಬೀದಿಲೋಗೋ ಪೊರ್ಕಿ ನಮ್ಮ ಮನೆಗ್ ಲೇಟ್ ಆಗಿ ಬರೋದಕ್ಕೆ? ಅಯ್ಯಯ್ಯೋ ಏನ್ ತ್ರಿಪುರ ಸುಂದರಿ, ಬೇಗ ಬರ್ತಾರೆ ನೀನ್ ನೋಡಕ್ಕೆ. ಅಯ್ಯೋ ನಿನ್ ಮುಸುಡಿಗೆ ಕುಡ್ಕೊಂಬರೋದ್ ಲೇಟ್ ಆಗುತ್ತಂತ ಬಗಳು ನಿನಗೆ. ಏ ಹೊಡ್ದಿಲ್ಲ ಹತ್ತು ಖುಷಿ ಪಡು. ಹೊರಗಡೆ ಸುಮಾರು ಜನ ಜೊತೆ ಚಕ್ಕಂದ ಆಡ್ಕಂದು ಇಲ್ಲಿ ಏನು ಸಾಚ ತರ ಆಡ್ತಾವಳೆ. ಸರ್ ಈ ಗಂಡಸ್ರ ಬುದ್ಧಿನ ಇಷ್ಟು ಕಚ್ಚಡ ತುಂಬಿಕೊಂಡಿರ್ತಾರ ನೀವು. ಹೆಂಗಸ್ರ ಮನಸ್ಸು ಎಷ್ಟು ಕ್ಲೀನ್ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಹೌದು ಕಣವ, ಕ್ಲೀನ್ ಅಂತ ಗೊತ್ತು. ಯಾಕೆ ಹೇಳು? ಯಾಕೆ? ಹುಡುಗಿರು ತುಂಬಾ ಸಲ ಮನ್ಸ ಬದಲಾಯಿಸ್ತಾ ಇರ್ತಾರೆ. ಪಾಪ ಯಾಕೆ ಅವ್ರಿಗೆ ಬೈತಿದ್ದೀರಾ? ಯಾಕೆ ಬೈತಿದ್ದಾರೆ? ಮುಟ್ಟಿದ್ದು ನನ್ನಲ್ಲ, ಮನೆ ಕೆಲಸದವಳನ್ನ. ಇವಳೇನ್ ಕಡಿಮೆನಾ? ಹಳೆ ಕಾರು ಆನ್ಲೈನ್ ನಲ್ಲಿ ಮಾರಾಟ ಮಾಡೋಣ, ಫೋಟೋನು ಡೀಟೇಲ್ಸ್ ಹಾಕು ಅಂದ್ರೆ ನನ್ ಫೋಟೋ ಹಾಕಿ 1987 ಮಾಡ್ಲು ಗಾಡಿ ಹೋಗ್ಬೇಕಾದ್ರೆ ಹಳ್ಳಾಡ್ತದೆ, ಲೀಕ್ ಆಯಲ್ ಆಯ್ತದೆ, ತಡ್ಕ ಬಡ್ಕ ಹಳ್ಳಾಡ್ತದೆ ಅಂತ ಯಾಕೆ? ನಿನ್ ಮುಸುಡಿಗೆ ಯಾವಳು ಕಾಲ್ ಮಾಡ್ಲಿಲ್ಲ. ಈ ಗುಜರಿ ಗಾಡಿ ನಾ ಗುಜರಿಗೆ ಹಾಕ್ಬಿಡು ಅಂತ ಹೇಳಿ ಕಮೆಂಟ್ ಮಾಡಿದ್ರು ಗೊತ್ತಾ? ಮಕ ನೋಡು. ಏ ಅವಳು ನೋಡು, ತತ್ ಮಡ್ಕೆ ಇದ್ದಂಗತೆ. ಇವನ್ ಮುಖ ನೋಡು, ಇವನ್ ಮುಖ ನೋಡು. ನೋಡ್ದೆ. ಗದ್ದೆನಿ ನಿಲ್ಸಿರ್ತಾರಲ್ಲ ಗದ್ದೆ ಗೊಂಬ, ಹಂಗಿಲ್ವಾ? ನೋಡು ಮೆಣಸಿಕಾಯಿ ಇಟ್ಟಂಗ್ ಮಾತಾಡ್ತಾವಳೆ. ಕರೆಕ್ಟ್ ನಾವು ನಿಮ್ಮನ್ನ ನೋಡೇ ಕಲಿಬೇಕು. ಪಾಪ. ಸೇರಿದಾಗ ನೆನ್ನೆ ನನ್ನ ಎದೆ ಮೇಲೆ ತೆಂಗಿನಕಾಯಿ ಹೊಡೆದ್ಲು. ಯಾಕೆ? ಯಾಕಂದ್ರೆ ಅವ್ನ ಮನಸ್ಸು ಕಲ್ಲು, ಅದಕ್ಕೆ ಹೊಡೆದೆ. ಅಯ್ಯೋ ಅಷ್ಟೇ ಅಲ್ಲ, ನನ್ನ ಫಸ್ಟ್ ನೈಟ್ ಅಲ್ಲಿ ನನ್ನ ಎದೆ ಮೇಲೆ ನಿಂತವಳೆ. ಯಾಕೆ? ನಮ್ಮಮ್ಮ ಹೇಳಿದ್ಲು, ಫಸ್ಟ್ ನೈಟ್ ದಿನ ನಿನ್ ಗಂಡನ ಎದೆ ಮೇಲೆ ಜಾಗ ಹಿಡ್ಕೊಂತ ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ. ಇಂತ ಗೂಬೆ ಜೊತೆ ಸಂಸಾರ ಹೆಂಗ್ ಮಾಡ್ಲಿ? ಗೂಬೆ ಅಂದ್ರೆ ಚಪಾಲ್ ಕೊಡ್ಬಿಡ್ತೀನಿ. ಏ ನೀನ್ ಹೊಡಿತೀನಿ ಅಂದೆ, ನಾನು ಹೊಡೆದೇ ಬಿಡ್ತೀನಿ. ಬಾರ ಇಲ್ಲಿ. ನಿಲ್ಸಿ ಸಾಕು. ನಿಮ್ಗಿಬ್ರಿಗೂ ನಿಮ್ಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಜೊತೆಗ್ ಬೇರೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರೀತಿ ಅಂದ್ರೆ ಏನ್ ಗೊತ್ತೇನೋ? ಏನೋ ಪ್ರೀತಿ ಎಂಬ ಹೊತ್ತಿಗೆಯನ್ನು ಓದ ಬಯಸುವ ನೀನು ಬೆಲೆ ಎಷ್ಟು ಎಂದು ಕೇಳುತ್ತೀಯೋ ಹುಚ್ಚ. ಅರೆ ಜನ್ಮ ಕಳೆದರು, ಪೂರ್ತಿ ಜನ್ಮ ಕಳೆದರು, ತರಲಾರೆ ನೀ ಖರ್ಚು ವೆಚ್ಚ. ದಟ್ ಈಸ್ ಪ್ರೀತಿ. ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಇನ್ನು ಪ್ರೀತಿ ಮಾಡ್ತೀನ ಅಂತ ದಿಮಾಕ್ ಮಾಡ್ತೀರ. ನಿಮ್ಮೇಲೆ ನಂಬಿಕೆ ಇದ್ದಿದ್ರೆ ಆ ಮೆಸೇಜ್ ಬಂದ ತಕ್ಷಣ ಕೂತ್ಕೊಂಡು ವಿಚಾರ ಮಾಡ್ತಿದ್ರಿ, ಜಗಳ ಮಾಡ್ತಿರ್ಲಿಲ್ಲ. ನಿಮ್ ಪ್ರೀತಿಗೆ ಬೆಂಕಿ ಬಿತ್ತು. ಆ ಮೆಸೇಜ್ ಕಳಿಸಿದ್ ಯಾರು? ಇವ್ರೆ ನಾನೇ. ಅಯ್ಯೋ ಕಂತ್ರಿ ನನ್ನ ಮನೆ ಕಚಡ ಅನ್ನ ನಮಗನೆ. ಒರಿಜಿನಲ್ಲೇ ಜೊತೆಲಿ ಬಿಡ್ಕಂಡು ಡೂಪ್ಲಿಕೇಟ್ ಮೆಸೇಜ್ ಕಳ್ಸಿದ್ಯಲ್ಲ. ನೀವು ನಾಯಿ ತರ ಕಿತ್ತಾಡ್ತಿದ್ರಲ್ಲ, ಅದಕ್ಕೆ ಕಳಿಸ್ದೆ. ಚಿನ್ನ ಸಾರಿ ಕಣೆ, ಇನ್ಮೇಲೆ ನಾನ್ ನಿನ್ ಮನ್ಸಿಗೆ ಬೇಜಾರಂಗೆ ಯಾವತ್ತೂ ನೆಟ್ಕೊಳ್ಳ. ನಗ್ತಾ ಖುಷಿನಲ್ಲಿ ಎಲ್ರು ಬೇಳ್ ಮಾಡಿ ತೋರ್ಬೇಕು, ಆ ತರ ಬದುಕಿ ತೋರೋಣ. ಆಯ್ತು ಕಣ್ರಿ, ನಮ್ಮನ್ ನೋಡಿ ಕಲೀರಿ ಅಂತ ಇವ್ರು ನೋಡಿ ನಾವೇ ಕಲಿಯೋತರ ಆಗ್ಬಿಡ್ತು ಅಲ್ವಾ? ಬಾಬಾ ನಿಜವಾಗ್ಲೂ ಯಾರನ್ನ ನೋಡಿ ಕಲಿಬೇಕು ಅಂತ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮನ್ನ ನೋಡಿ ಯಾರು ಎಷ್ಟು ಕಲ್ತಿದ್ದಾರೆ ಅಂತ ಕೇಳೋಣ. ಗುರು ಸರ್. ಶಿವು ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ಏನಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಪೋರ್ಷನ್ ಅಂದ್ರೆ ಗಂಡ ಹೆಂಡತಿ ತೋರಿಕೆಗೆ ಅಲ್ಲ, ನಿಜವಾಗಿ ಅಂದ್ರೆ ಅನ್ಯೋನ್ಯವಾಗಿರ್ಬೇಕಂತ ಥೀಮ್ ಇದೆ. ಅದು ಬಿಟ್ರೆ ಬೇರೆ ಐ ಥಿಂಕ್ ಮೆಂಟರ್ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಡೆಫಿನೆಟ್ ಚೆನ್ನಾಗಿತ್ತು. ಐ ಥಿಂಕ್ ಇನ್ನ ಯು ಕ್ಯಾನ್ ಡೂ ಸಮಥಿಂಗ್ ಮೋರ್ ಅಂತ ಅನ್ಸ್ತಾ ಇತ್ತು. ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು. ಮಯೂರಿ, ನಾನು ಆಗ್ಲೇ ಒಂದ್ ಮಾತು ಹೇಳ್ದೆ, ಕಪಲ್ಸ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದಾಗ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗುತ್ತೆ. ಪಾಸಿಟಿವ್ ಇದ್ರೆ ಡಿಟ್ಯಾಚ್ ಆಗ್ತಾ ಇರುತ್ತೆ. ಸೊ ಈ ಇಬ್ರು ಕ್ಯಾರೆಕ್ಟರ್ ಅಂದ್ರೆ ಮಾಲಾ ಮತ್ತೆ ಮಧು ಅವರು ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಾರೆ, ಒಂದೇ ರೀತಿ ಅವರ ಥಿಂಕಿಂಗ್ಸ್ ಆಗ್ಲಿ, ಲೈಫ್ ಸ್ಟೈಲ್ ಆಗ್ಲಿ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬಂದಾಗ ಹೇಗೆ ಬ್ಲಾಸ್ಟ್ ಔಟ್ ಆದ್ರು ಇಬ್ರು ಅನ್ನೋದಕ್ಕೆ ಈ ಕಪಲ್ ಸಾಕ್ಷಿ. ಅದು ತುಂಬಾ ನೀಟಾಗಿ ಸೀತಾರಾಮ, ನಿಜವಾಗ್ಲೂ ಸೀತಾರಾಮ ತರಾನೇ ಎಷ್ಟು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ ನಮ್ಮ ವೆಂಕಟ್ ಸರ್, ರೈಟರ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಂದ್ರಪ್ರಭಾ, ಯು ಆರ್ ದ ಬೆಸ್ಟ್ ಟುಡೇ. ಸಖತ್ತಾಗಿ ಮಾಡಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗ್ಬನ್ನಿ.
ಎರಡು ಜಡೆ ಸೇರಿದ್ರೆ ಜಗಳ ಗ್ಯಾರಂಟಿ ಅಂತ ಅಂತಾರೆ. ಆದ್ರೆ ಆ ಮಾತು ಇಲ್ಲಿ ಸುಳ್ಳಾಗಿದೆ. ಒಬ್ಬ ಗಂಡನ ಇಬ್ಬರು ಹೆಂಡತಿಯರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಗೊತ್ತಾ? ಸುಮ್ಮನೆ ನಿರಂತರ ತಮಾಷೆ ಮಾಡ್ಬೇಡಿ, ಹಿಂಗೆಲ್ಲ ಹೇಳ್ಬೇಡಿ. ಯಾಕೆಂದ್ರೆ ನಾವು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ. ಪ್ರಾಮಿಸ್, ಡಾಟ್ ಪ್ರಾಮಿಸ್. ನೋಡಿ ನೋಡಿ ನೀವೇ ಬೇಕಾದ್ರೆ. ನಮಸ್ಕಾರ ಮೇಡಮ್. ನಾನ್ ಗೊತ್ತಲ್ಲ ನಿಮ್ ಪ್ರೀತಿಯ ಮಂಜು ಪಾವಗಡ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದ್ ಕಂಪ್ನಿ ಓಪನ್ ಮಾಡಿದೆ ಮೇಡಮ್. ಪಾವಗಡ ಅನ್ನೋ ಬರಪೀಡಿತ ಪ್ರದೇಶದಲ್ಲಿ ಬೆಳೆ ಬಿತ್ತಿ ಬಂಗಾರ ಬೆಳೆದೆ ಮೇಡಮ್. ಬರೀ 5 ವರ್ಷದಲ್ಲಿ ಪಾವಗಡನ ಕರ್ನಾಟಕದ ನಂಬರ್ 1 ಪ್ಲೇಸ್ ತಗೊಂಡೋಗಿದ್ದೀನಿ ಮೇಡಮ್. ತುಂಬಾ ಖುಷಿ ಆಗುತ್ತೆ. ಪಾವಗಡಕ್ಕೆ ಬಸ್ಸಲ್ಲಿ ಹೋಗಿ ಕಾಳು ಇಳಿದ ತಕ್ಷಣ 12 ಅಡಿ ಪುತ್ಥಳಿ ಮೇಡಮ್. ನನ್ನ ಪುತ್ಥಳಿ ನನ್ನನ್ನ ವೆಲ್ಕಮ್ ಮಾಡುತ್ತೆ. ಬಾವಾ ಈಗ್ಲೂ ನೀನ್ ಬಸ್ಸಲ್ಲೇ ಊರ್ಗ್ ಹೋಗದ? ಅವ್ರ ಊರಿಗೆ ಕ್ಯಾಂಪಸ್ ಬಿಟ್ಟು ಇನ್ಯಾವ್ದೋ ಬರುತ್ತೆ. ಆಡ್ಕೊಳ್ರು, ಆಡ್ಕಳಿ. ಅವತ್ತೇನ್ ಆಡ್ಕೊಂಡ್ರಿ ಹೇಳಿ? ಮಂಜ, ನಿನಗ್ ಮದುವೆನೇ ಆಗಲ್ಲ, ಅಕಸ್ಮಾತ್ ಮದುವೆ ಆದ್ರೆ ನಿನ್ ಬದುಕು ಕಿತ್ತೋಗಿರೋ ಚಪ್ಲಿ ತರ ಆಗುತ್ತೆ ಅಂದ್ರೆ ಅಲ್ಲ. ಅದೇ ಚಾಲೆಂಜ್ಗೆ ಮದುವೆ ಆಗಿದ್ದೀನಿ ಮೇಡಮ್. ಒಂದಲ್ಲ, 2 ಮದುವೆ ಆಗಿದ್ದೀನಿ. ಹಾ, ಒಂದು ಸಾಗರ, ಇನ್ನೊಂದು ಸಮುದ್ರ. ನೋಡ್ತೀರಾ? ನನ್ನ ಹೆಂಡತಿಯರು ನೋಡ್ತೀರಾ? ಮೈ ಡಿಯರ್ 2 ಬ್ಯೂಟಿಫುಲ್ ರೋಜಸ್, ಕಮ್ ಆನ್. ತಗೊಳ್ಳೆ ರೀ, ಆಶೀರ್ವಾದ ಮಾಡ್ರಿ. ಹೇಳಿದ್ನಲ್ಲ, ಸಾಗರದ ಹುಡುಗಿ ಸೌಂದರ್ಯ ಅಂತ. ರೀ, ನನಗೂ ಆಶೀರ್ವಾದ ಮಾಡ್ರಿ. ಸಮುದ್ರ, ಮಂಗಳೂರು ಹುಡುಗಿ ಪ್ರೇಮ ಅಂತ. ನೋಡಿದ್ರಾ ನನ್ನ ಹೆಂಡತಿಯರು ಹೆಂಗಿದಾರೆ ಅಂತ? ನೋಡಿರ್ತಾನೆ. ನನಗೆ ಟೈಮ್ ಆಯ್ತು ಕಣ್ರೆ, ನಾನು ಆಫೀಸ್ಗೆ ಹೋಗ್ತೀನಿ. ರೀ, ಏನೇ ನೀನು ಎಲ್ರ ಮುಂದೆ ಕೈ ಸರಿ ಮಾಡೋದ್ ಬಿಡ್ವಾ? ಅಯ್ಯ ರೀ, ನೀನು ಆಚ ಇಷ್ಟೊತ್ತು ಏನ್ರೇ ಮಾಡ್ತಾ ಇದ್ರಿ ಒಳಗಡೆ? ಅಯ್ಯೋ ರೀ, ನಾನು ತಂಗಿ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಏನಂತ? ಏನ್ರಿ ನೀವು ಎಲ್ರಿ ಮುಂದೆ ಏನ್ ಮಾತಾಡ್ತಾ ಇದ್ದೆ? ಅದೇ ನೀವು ನನ್ನ ನೋಡಕ್ಕೆ ನಮ್ಮನೆಗ್ ಬಂದಿದ್ರಲ್ಲ, ಅದನ್ನೇ ಬಿಡ್ಸಿ ಹೇಳ್ತಾ ಇದ್ದೆ. ಬಿಡಿಸಿ ಏನ್ ಹೇಳ್ತಾ ಇದ್ದೆ ಅಂತ? ರೀ, ಅದೇ ನಾನು ಕಾಫಿ ತಗೊಂಡು ನಿಮ್ ಹತ್ರ ಬಂದಿದ್ದು, ಅವಾಗ ನೀವು ಇದೇ ತರ ನನ್ ಕೈ ಹಿಡ್ಕೊಂಡಿದ್ದು. ಆಗ 2 ಗಾಜಿನ ಬಳೆ ಹೊಡೆದೋಯ್ತು ಕಣ್ರಿ. ಈ 2 ಹನಿ ರಕ್ತ ಬೇರೆ ಬಂದ್ಬಿಡ್ತು. ಪಾಪ. ರೀ, ಅವಾಗ ನೀವಿಷ್ಟು ನಗಾಡಿದ್ರಿ. ಆವತ್ತು ಹೆಂಗಿದ್ದೋ ಇವತ್ತು ದಂತದ ಬೊಂಬೆ ಇದ್ದಂಗಿದ್ಯಾ ಕಣೆ. ಅಕ್ಕ, ಮದ್ವೆಗೆ ಇಷ್ಟು ವರ್ಷ ಆಗಿದ್ರು ಎಷ್ಟೊಂದು ನಾಚ್ಕೋತೀಯ ರೀ. ಪ್ರೇಮ ನಿಮ್ಗೇನು ಹೇಳ್ಬೇಕಂತೆ. ಹೌದಾ? ಪ್ರೇಮ, ಹೇಳಿ, ಏನೋ ಹೇಳ್ಬೇಕು ಅಂದ್ಯಲ್ಲ. ಹೇಳು ಪ್ರೇಮ. ಛೀ, ಹೋಗ್ರಿ, ನನಗ್ ನಾಚಿಕೆ ಆಗುತ್ತೆ. ಹೇಳಿ. ನಾನು ಹೇಳಿಲ್ವೇನೋ, ಎಲ್ಲ ಹಳೇದೆಲ್ಲ ನೀನು ಹೇಳೆ. ಓ, ನಮ್ಮನೆ ದೇವ್ರಿಗೆ ಪೂಜೆ ಮಾಡಕ್ಕೆ ದಕ್ಷಿಣೆ ಹಾಕ್ಬೇಕಾ? ಓ, ನಾನಿದ್ದೀನಿ ಅಂತ ನಾಚಿಕೆನಾ? ನಾನು ಅಲ್ಲಿ ಹೋಗ್ತೀನಪ್ಪ. ಹೇಳಿ. ಸೌಂದರ್ಯ, ಪರವಾಗಿಲ್ಲ, ಹೇಳು ಪ್ರೇಮ. ಅದೇ ರೀ, ಅವತ್ತು ಬಾಗಿಲ್ ಸಂದಿಲಿ ನಾನ್ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾ ಇರ್ಬೇಕಾದ್ರೆ ಕಣ್ ಸನೇಲೆ ಮಾಡಿ ಮೇಲ್ ಬಾ ಅಂದಿದ್ದು. ಆಮೇಲೆ ಅಂದ್ ಕೂಡ್ಲೆ ಎಲ್ಲ ಹೇಳ್ಬಿಡ್ತಾರೆ ನಿಮ್ಗೆ. ಇವಾಗ ಈಗ ಹೇಳಿಲ್ಲ ಅಂದ್ರೆ ಅವತ್ತಲ್ಲಾಗಿದ್ದು ಇಲ್ಲೇ ನೆನಪು ಮಾಡ್ಕೋಬೇಕಾಗುತ್ತೆ. ಹೋಗ್ರಿ ಅಕ್ಕ.
ಅವತ್ತು ನನ್ನ ನೋಡಕ್ ಬಂದಿದ್ರ ಕಣ್ಣು ಹಂಗೆ ನೋಡ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು ಕಣೆ. ಸೌಂದರ್ಯ ಸಾಕ್ ಸುಮ್ನೆ ರೇ. ನಮ್ ಸಂಸಾರ ನೋಡಿ ಇಡೀ ಸೆಟ್ಟೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆ. ನಮ್ ಸಂಸಾರ ಹೆಂಗೆ ಅಂತ ಒಂಚೂರು ಹೇಳ್ರಿ ಅವ್ರಿಗೆ. ರೀ, ನಾನು ಈ ಅಪ್ರೇಂಜಿ ಅನ್ನೋ ಪದನ ಕೇಳಿದ್ದೆ, ಓದಿದ್ದೆ. ಮದ್ವೆ ಆದ ನೆಕ್ಸ್ಟ್ ದಿನಾನೇ ಕಣ್ಣಾರೆ ನೋಡ್ದೆ ಕಣ್ರಿ. ರೀ, ನಾವಿಬ್ರು ಹೃದಯ ಆದ್ರೆ ಅದ್ರಲ್ಲಿ ಬಡಿಯೋ ಬಡಿತ ನೀವೇ ಕಣ್ರಿ. ರೀ, ನನ್ನ ಮನಸ್ಸು ಬಯಸೋ ಸನಿಹಾನು ನೀವೇ, ನನ್ನ ಕನಸು ಬಯಸೋ ಕಲಹಾನು ನೀವೇ. ರೀ, ಈ ಮನೆ ಕಾಲಿಟ್ಟ ಕ್ಷಣನೇ ನೋವು ಅನ್ನೋ ಪದದ ಅರ್ಥನೇ ಮರ್ತೋಯ್ತು ಕಣ್ರಿ. ಇಷ್ಟು ಸಾಕೇನ್ರಿ? ಸಾಕು ಕಣ್ರಿ, ಅವ್ರ ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬರ್ರೆ ಇಲ್ಲಿ ನೋಡ್ರೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಟೈಮ್ ಆಯ್ತು. ನನ್ನನ್ನು ತುಂಬಾ ಮಿಸ್ ಮಾಡ್ಕೋಬೇಡಿ. ಮಿಸ್ ಆಗಿರೋ ಎಪಿಸೋಡ್ನ ಊಟಲ್ಲಿ ನೋಡ್ತಾ ಇರಿ. ಅಂದಂಗೆ ಬೇರೆ ಏನು ನೋಡಕ್ ಹೋಗ್ಬೇಡಿ. ಸೌಂದರ್ಯ ರೀ, ನನಗ್ ಮಾಡೇ ಇಲ್ಲ. ನಿನ್ಗೂ ಕೊಡ್ತೀನಿ ಚಿನ್ನ. ರೀ, ಅಕ್ಕ, ನಮ್ಗ ಯಜಮಾನ್ರು ಎಷ್ಟು ಒಳ್ಳೆಯವ್ರಲ್ಲ. ಹೋಗ್ತಾನು ಒಂದು ಮೆಸೇಜ್ ಕೊಟ್ಟೋದ್ರು. ನೋಡು, ನನ್ ಗಂಡ ಮಂಜುನ್ ಬಗ್ಗೆ ಮಾತಾಡ್ತಿದ್ರೆ ನನ್ ಮನೆ ಕೆಲ್ಸ ಎಲ್ಲ ಹಂಗೆ ಬಿಟ್ಬಿಡ್ತೀನಿ, ಆಯ್ತಾ? ನಾನು ಒಳಗಡೆ ಅಡ್ಗೆ ಮಾಡ್ತೀನಿ, ನೀನೆ ಕಸ ಎಲ್ಲ ಗುಡ್ಸ್ಬಿಡಮ್ಮ. ಅಯ್ಯೋ, ಅಕ್ಕ ಅಕ್ಕ ಅಕ್ಕ, ಏನಾಯ್ತಮ್ಮ? ತಂಗಿ, ಏನಾಯ್ತೆ? ಪ್ಲೀಸ್ ಯಾರಾದ್ರೂ ಆಂಬುಲೆನ್ಸ್ ಕಾಲ್ ಮಾಡಿ. ಈ ಗೊಬ್ಬರ ಡಾಕ್ಟರ್ಗೆ ಯಾರಾದ್ರೂ ಪ್ಲೀಸ್ ಕರೀರಿ. ಅಯ್ಯೋ ಪ್ಲೀಸ್. ಅಲ್ಲಮ್ಮ, ನಿಂಗೇನು ಆಗಲ್ಲ, ನೀ ಸಮಾಧಾನ ಮಾಡ್ಕೋ ಪ್ಲೀಸ್. ಅಯ್ಯೋ ದೇವ್ರೆ, ನನ್ನ ತಂಗಿಗೆ ವಾಂತಿ ಇದು ಬರೀ ವಾಂತಿ ಅಲ್ಲ, ಆ ವಾಂತಿ. ಆ ವಾಂತಿ? ನಮ್ಮ ಯಜಮಾನ್ರು ಅಪ್ಪ ಆಗ್ತಾ ಇದ್ದಾರೆ. ನಾನು ನೀವು ತಾಯಿ ಆಗ್ತಾ ಇದೀವ. ನಮ್ಮ ಗಂಡ ಲ್ಯಾಕ್ ಮಂಜ ಅಪ್ಪ ಆಗ್ತಾ ಇದ್ದಾನ. ಹೌದಕ್ಕ. ನನಗೆ ಪಾಪ ಬರ್ತಾ ಇದೀಯಾ? ಹೌದಕ್ಕ. ಖುಷಿ ಆಗ್ತಾ ಇದೆ. ನೀನ್ ಅಮ್ಮಂಗ್ ಕಾಲ್ ಮಾಡ್ಬಿಡ್ತೀನಿ. ಅಮ್ಮ. ಹಲೋ ಅಮ್ಮ, ನಾನು ತಾಯಿ ಆಗ್ತಾ ಇದ್ದೀನಮ್ಮ. ನೀ ಎಲ್ಲಿದ್ರು ಬೇಗ ಮನೆಗೆ ಬಂದ್ಬಿಡಮ್ಮ. ಹಾ, ಇನ್ನಿಲ್ಲೇ ಅವ್ರಿಗೆ ಕಾಲ್ ಮಾಡ್ಬಿಡ್ತೀನಿ. ರೀ, ನೀವ್ ಎಲ್ಲಿದ್ದೀರೋ ಗೊತ್ತಿಲ್ಲ, ಎಲ್ಲಿದ್ರು ಯೂ ಟರ್ನ್ ಮಾಡ್ಕೊಂಡು ಹಂಗೆ ಬಂದ್ಬಿಡಿ, ಆಯ್ತಾ? ರೀ, ಏನ್ ಗೊತ್ತಾ, ಪ್ರೇಮ ನಿಮ್ ಮಗುಗೆ ತಾಯಿ ಆಗ್ತಾ ಇದ್ದಾಳೆ ಕಣ್ರಿ. ಅಯ್ಯೋ, ಬಂದ್ಬಿಡಿ. ನೋಡು ಬಾರೆ, ನಿಂಗೆ ಗಟ್ಟಿ ಹಾಲನ್ನ ಕಾಸು ಕೊಡ್ತೀನಿ. ಬಾರಮ್ಮ ಬೇಗ. ಸೂಪರ್ ಅಜ್ಜಿ. ಈ ವಯಸ್ಸಲ್ಲಿ ಈ ಮುತ್ತಿಗೆ ಹಾಡ್ಬೇಕಂತ ಬೈತಾ ಇದ್ದೀರನ್ನ? ನನ್ ಮಗಳು ಬಸ್ರಾದವಳೆ, ಅಕ್ಕೆ ಇಲ್ಲಿ ಬಂದಿನ್ ಕಣ್ಣು. ಮುದ್ದು ಬಂಗಾರಿ, ಮುದ್ದು ಬಂಗಾರಿ, ಅಮ್ಮ, ಈಗ ಬಂದಿರಮ್ಮ. ನೀ ಕೂತ್ಕ ಮಗ್ಲೆ, ನೀ ಕೂತ್ಕ. ಬಸ್ರಾಗಿ ತಗ, ನಾ ಚೆನ್ನಾಗಿದ್ದಿ, ತಿಂತೀನಿ. ಅಯ್ಯೋ. ಅಲ್ಲ ಇತ್ತೀನಿ, ಅಲ್ಲ ಬೇಡ ಇತ್ತೀನಿ. ಅಲ್ಲಮ್ಮ, ಅದು ಮಾತಾಡ್ಬೇಡ, ಮೂಗುಗ್ ನೋಡಿ ಇದೈತೆ. ಅಯ್ಯೋ, ಅಮ್ಮನ ನೀ ಕೂತ್ಕ. ಅಮ್ಮನ ಹೇಳೋದ್ ಕೇಳಮ್ಮ. ಏನ್ ತಾಯಿ ಆಗ್ತಾ ಇರೋದು ನಾನಲ್ಲಮ್ಮ, ನನ್ ತಂಗಿ ಪ್ರೇಮ. ಏನಂದೆ? ಪಕ್ಕದೂರಲ್ಲಿ ಜಾತ್ರೆ ಆಗ್ತಿದ್ರೆ ನಿನ್ ಮನೆ ತೇರಿ ಎಳಿತೇನೆ. ಅಮ್ಮ, ಜಾತ್ರೆ ಯಾವ ಊರಲ್ಲಿ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜಾತ್ರೆ ಆಗ್ತಾ ಇರೋದು ನಮ್ಮನೆ ದೇವರಿಗೆ ತಾನೇ. ಮುಚ್ಚು ಬಾಯ್. ನೀನು ಮನೆಗೆ ಹೋಗ್ಬೇಕಾದ್ರೆ, ಗಂಡನ ಮನೆಗೆ ಹೋಗ್ಬೇಕಾದ್ರೆ ನಾನು ಏನ್ ಹೇಳಿದ್ದೆ? ಏನು ನಂಗೇನು ಗೊತ್ತಾಗಿಲ್ಲಮ್ಮ. ಕೇಳಿಸ್ಕೋಬೇಕಿತ್ತು. ನೀನು ಅವತ್ತು ಕೇಳಿಸ್ಕೊಂಡಿದ್ರೆ ಇಲ್ಲಿ ಬಸ್ ಆಗ್ತಿದ್ದೆ. ನೀನು ಕೇಳಿಸ್ಕೊಂಡಿಲ್ಲ, ನಿಮ್ಮ ಅಜ್ಜಿ ಮಾಡಿಲ್ಲ. ಕೇಳಿಸ್ಕೋಬೇಕಿತ್ತು ಕಣೆ ನೀನು. ಅಲ್ಲಮ್ಮ, ಅದು ನಾ ಏನೋ ಯಾರ್ದೋ ಬರ್ತಡೆಗೆ ಇವಳು ಸ್ವೀಟ್ ಅಂತಾಳಂತೆ. ಅಮ್ಮ, ನೀ ಅನ್ಕೊಂಡಿರ್ತಾರ ಏನು ಇಲ್ಲಮ್ಮ.
ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕಕ್ ಅಕ್ಕ ಅಯ್ಯೋ ನಿಮ್ಮ ಅಮ್ಮ ಬಂದ್ಬಿಟ್ಟಿದಾರ. ಅಮ್ಮ ಯಾವಾಗ ಬಂದ್ರಿ? ಆಶೀರ್ವಾದ ಮಾಡಿ. ಹಾಳಾಗ್ ಹೋಗ್ ಹಾಯಾಗಿರು ಅಂದೆ. ಚೆನ್ನಾಗಿದ್ದೀರಾ? ನಂದೇನವ್ವ ಕೊನೆ ಕಿತ್ತಿರೋ ಬಾಳೆ ಬಿದ್ರೆ ಬಿತ್ತು ಹೋದ್ರೆ ಹೋಯ್ತು. ಅಯ್ಯೋ ಹಂಗೆಲ್ಲ ಯಾಕೆ ಮಾತಾಡ್ತೀರಾ? ತುಂಬಾ ದೂರದಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿರ್ತೀರಾ. ಜ್ಯೂಸ್ ತಕೊಂಡ್ಬರ್ತೀನಿ. ಅಕ್ಕ ಜ್ಯೂಸ್ ತಕೊಂಡ್ಬರ್ತೀನಿ. ನಾನು ತಗೊಂಡ್ಬರ್ತೀನಿ. ಅತ್ತೆ ನನಗಿನ್ನ ಮುಂಚೆ ನೀನೇ ಬಂದ್ಬಿಟ್ಟಿದ್ಯಾ? ಕಂಗ್ರಾಚುಲೇಷನ್. ನಿನ್ ಮೊಮ್ಮಗ ಬರ್ತಾವ್ ತಗೋಸ್ಬಿಟ್ಟು. ಓ ಬಾಯಲ್ಲಿ ಇಲ್ವಲ್ಲ, ತಗೋ ಕುಟ್ಕೊಂಡ್ ತಿನ್ಕ. ಚಿನ್ನ ಚಿನ್ನ ಏನ್ ಗೊತ್ತಾ, ಏನ್ ಸೈಡ್ ಬಾರೆ ಸೌಂದರ್ಯ ನೋಡಿದ್ದೇನೆ. ನೋಡಿದ್ಯಾ? ಏನಿಲ್ಲ ಸುಮ್ನಿರಮ್ಮ. ನೋಡೆ, ನಾನ್ ತಂದೆ ಆಗ್ತಾ ಇದೀನಿ ಅಂತ ಗೊತ್ತಾಗಿ ಇರೋ ಪರ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಬಂದೆ ಕಣೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನನಗ್ ಗಂಡು ಮಗನೇ ಸಾರ್, ಗಂಡು ಮಗನೇ ರೀ. ಅದು ಪಕ್ಕದ ಮನೇಲಿ ಪೂಜೆ ಮಾಡ್ತಾ ಇರೋದು ರೀ. ದೇವ್ರು ಸಿಂಬಾಲಿಕ್ ಆಗಿ ಹೇಳ್ತಾ ಇರೋದು ಗಂಡು ಮಗು ಅಂತ. ನೋಡು, ಅವಳು ಬಸ್ರಿ ಅಂತ ಗೊತ್ತಾದ ತಕ್ಷಣ ನಿನ್ನ ಮೂಲೆ ಗುಂಪು ಮಾಡಿದ್ದಾನೆ. ಇನ್ಮೇಲೆ ನಿನ್ನ ಮನೇಲಿ ಯಾವ್ದೋ ಒಂದ್ ಕಡೆ ಮೋಸ ಬಿದ್ದಂಗೆ ಬಿದ್ದಿರ್ಬೇಕಷ್ಟೇ. ಹಾಗೆಲ್ಲ ಏನಿಲ್ಲಮ್ಮ, ನೀ ಏನೇನ ಮಾತಾಡ್ಬೇಡ. ಬಸ್ರಾಗಕ್ಕೆ ನಿನಗೇನೆ ರೋಗ ಆಗಿತ್ತು? ನೋಡು, ಅದಕ್ಕೆ ಹೇಳೋದು ಫಲ ಕೊಡದೆ ಇರೋ ಜಮೀನಿಗೆ ಬೆಲೆನೇ ಇಲ್ಲ ಅಂತ. ರೇ ಹೋಗ ಹಾಲ್ ತಗೋ ಬರೋಗೆ. ಪ್ರೇಮ ಏನೇ ನೀನು ಮೊದ್ಲಿನ ತರ ಅಲ್ಲ. ನನ್ನ ಮಗು ನಿನ್ನ ಹೊಟ್ಟಲಿದೆ, ಬಹಳ ಹುಷಾರಾಗಿ ಓಡಾಡ್ಬೇಕು ಪ್ರೇಮ. ಸೌಂದರ್ಯ ಏನು ಮಕ್ಕ ನಿಂಗ್ ಅಂತ ಹೋಗ ಹಾಲ್ ತಗೋ ಬರೋಗು. ನೋಡ್ದೇನೆ, ಇಷ್ಟು ದಿನ ನೀನು ಮನೇಲಿ ಮಾರಾಣಿ ತರ ಇದ್ದೆ, ಇನ್ಮೇಲೆ 1/4 ವರ್ಷ ಗೋಣಿ ಅಷ್ಟೇ ನೀನು. ಓಹೋ ಸರಿ ಅಮ್ಮ, ಹಾಲು ತಗೊಂಬ ಬರ್ತೀನಿ. ಪ್ರೇಮ ಪ್ರೇಮ ನೋಡೆ, ಹೊಟ್ಟೆನ ಹಿಂಗ್ ಇಟ್ಕೊಂಡು ಮಜಾ ಬರ್ತಾ ಪ್ರೋಗ್ರಾಮ್ ನೋಡ್ತಾ ಇರು. ನನಗುಟ್ಟೋ ಮಗ ಕರ್ನಾಟಕದ ಬೆಸ್ಟ್ ಕಾಮಿಡಿಯನ್ ಆಗುತ್ತಾನೆ. ಅಜ್ಜಿ ಉಗಿಬೇಡ, ಬಾಯಲ್ಲಿ ಹುಳ ಬೀಳ್ತವೆ. ಅಯ್ಯೋ ಪ್ರೇಮ, ಹಾಲು ತಗೊಳಮ್ಮ. ಹೇ ಸೌಂದರ್ಯ ಏನ್ ಮಾಡ್ತಾ ಇದೀಯಾ? ಬರೀ ಹಾಲು ಕುಡಿಯಕ್ ಅವಳು ನೀನಾ? ಗರ್ಭಿಣಿ, ಕೇಸರಿ ಹಾಕ್ಬೇಕು. ಕೇಸರಿ ಮಗು ನಂತರ ಮುದ್ದಾಗಿ ಹುಟ್ಬೇಕಲ್ವಾ ಅತ್ತೆ? ಹಾಕ್ರಿ. ತಗೊಳ್ಳೆ, ತಗೋ. ಅಯ್ಯೋ ಬೇಡ ರೀ. ಪ್ರೇಮ ಬೇಡ ರೀ. ಪ್ರೇಮ, ಅವಳು ಕಿರೆ ಹೆಂಡತಿಗೆ ಕೇಸರಿ, ನಿನಗೆ ಕಷಾಯನೂ ಇಲ್ವಲ್ಲೇ? ಒಂದೇ ಸ್ಕಿಟ್ಟಲು ಇಬ್ರು ಇದ್ರು, ಅವಳು ಪೋಷನ್ ಮಾತ್ರ ಇಂಪ್ರೂವೇಷನ್ ಮಾಡಿ ನಿನ್ನ ಪೋಷನ್ ಮಾತ್ರ ಆಸ್ ಇಟ್ ಇಸ್ ಕ್ರಿಸ್ಟೇ ಹೋಗಿದ್ದಾನೆ. ನೋಡು, ನಿನಗೆ ಮ್ಯೂಸಿಕ್ ಕ್ಲೂ ಕೊಡ್ತಾನು ನಿನ್ನ ಪೋಷನ್ ವೀಕ್ ಇದೆ ಅಂತ ಗೊತ್ತಾಗಿಲ್ವೇನೆ? ಅಮ್ಮ, ನೀ ಹೇಳ್ದಂಗೇನು ಇಲ್ಲಮ್ಮ, ಏನೆಲ್ಲ ಮಾತಾಡ್ಬೇಡ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಪ್ರೇಮ, ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಎಲ್ಲಾದ್ರೂ ಹೊರಗಡೆ ಹೋಗೋಣ? ಹೌದು ಕಣ್ರಿ, ಲಾಸ್ಟ್ ಟೈಮ್ ಗೋವಾಕ್ ಹೋಗಿದ್ದಾಗ ನನ್ಗೆ ಪ್ಲೇಸಸ್ ನ ಕರೆಕ್ಟ್ ಆಗಿ ನೋಡಕ್ಕೆ ಆಗಿಲ್ಲ. ಈ ಸರ್ತಿ ಗೋವಾ ಹೋಗೋಣ. ಇಲ್ಲ, ಹೊಸನ ಗೋವಾದಲ್ಲಿ ಪ್ಲೇಸಸ್ ಎಲ್ಲ ತುಂಬಾ ನೋಡ್ಬಿಟ್ಟೆ, ನನಗೆ ತುಂಬಾ ಚೆನ್ನಾಗಿತ್ತು. ಈ ಸಲ ಬ್ಯಾಂಕಾಕ್ ಹೋಗೋಣ. ಬ್ಯಾಂಕಾಕ್ ಬೇಡ ರೀ, ತುಂಬಾ ಚಳಿಯಾಗಿರುತ್ತೆ. ನಮ್ಮ ಮಗುಗ್ ಬೇರೆ ಒಳ್ಳೇದಲ್ಲ. ಗೋವಾದಲ್ಲೇ ನಾವು ಬರ್ತೀವಿ ಅಂತ ಫೈರ್ ಕ್ಯಾಪ್ ಹಾಕೊಂಡು ಕಾಯ್ತಾ ಇರ್ತಾರ. ಬ್ಯಾಂಕಾಕ್ಗೆ ಹೋಗೋಣ. ಸೌಂದರ್ಯ, ಪ್ರೇಮ ಗರ್ಭಿಣಿ, ಅವಳು ಹೇಳ್ದಂಗೆ ಗೋವಾಗೆ ಹೋಗೋಣ ಕಣೆ. ಏನೋ ಬರ್ಗಟ್ಟವ್ರು ಆಸೆ ಪಡ್ತಿದ್ದಾರೆ, ಹಂಗೆ ಆಗ್ಲಿ. ಆ ನಾಯಿ ಹೇಳ್ತು ಅಂತ ನಾವೇನು ಗೋವಾಕ್ಕೆ ಹೋಗೋದ್ ಬೇಡ. ಇಷ್ಟು ದಿನ ತಾಯಿ ತಾಯಿ ಅಂತ ಹೇಳು, ಇವತ್ತು ನಿನ್ನೆ ನಾಯಿ ಅಂತವಳೆ ಕಣೆ. ಅಮ್ಮ, ಆ ನಾಯಿ ಹೇಳಿದ್ಲು ಅಂತ ನಾನೇನು ಒಪ್ಕೊಂಡಿಲ್ಲಮ್ಮ. ಯಾವಳಿಗೆ ನಾಯಿ ಅಂತೆ? ಏನೋ ಗತ್ತಿಲ್ದೋಳು ಕೇಳ್ತಿದ್ದಾಳೆ ಅಂತ ಒಪ್ಕೊಂಡೆ ಅಷ್ಟೇ. ಲೇ, ಯಾವಳಿಗೆ ಕಿತ್ಕೊಂಡಳು ಅಂತಿದ್ಯಾ? ನಿನ್ಗೆ ಕಣೆ,
ಏನು ಗತಿ ಇಲ್ಲದೆ ನಮ್ಮ ಮನೆಗೆ ಬಂದಾಗ ಸೇರ್ಸ್ಕೊಂಡದಕ್ಕೆ ಸರಿಯಾಗಿ ಇಟ್ಟೆ. ನೀನೇನಾದ್ರೂ ನಿನ್ನ ಯಜಮಾನ್ರನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಅವ್ನು ಯಾಕೆ ನನ್ನ ಮದ್ವೆ ಹಾಕೊಂಡ್ ಬರ್ತಿದ್ದ? ಕೇಳಿದ್ರಿ ನಾನ್ ನಿಮ್ಮನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಾ. ಹಿಂಗ್ ಕಿತ್ತಾಡಿದ್ರೆ ಎಲ್ಗೂ ಹೋಗೋದೇ ಬೇಡ. ಸಬಾಷ್ ಶಭಾಷ್. ಅವ್ಳು ಹೇಳೋ ಕಡೆ ಹೋಗಕ್ ಆಗಿಲ್ಲ ಅಂತ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡ್ಬಿಟ್ರಾ? ಅಷ್ಟಿಲ್ದೆ ಹೇಳ್ತಾರಮ್ಮ, ಕಿರೆ ಹೆಂಡತಿ ಕೊಳ್ಳಿ ಇಡ್ತಾಳೆ ಅಂತ. ಹಿರಿ ಹೆಂಡತಿಯನ್ನು ಪೆಂಡಾಲ್ ಹಾಕಿ ಊಟ ಇಡ್ತಾಳ. ಬಾಳ ಮಾತಾಡ್ತಿದ್ಯಾ ನೀನು. ಕಿತ್ತಾಡ್ಬೇಡ ಕಣ್ರೆ. ಕಿತ್ತಾಡ್ಬೇಡ ಕಂಡೆ ಅಂದ್ಬಿಟ್ಟು ನಾನು ಕಿತ್ತೋದವಳ. ಹಂಗಲ್ಲ ಕಣೆ. ಅಲ್ಲ ಅಂದ್ಬಿಟ್ರೆ ನಾನು ಕಿತ್ತೋದೋಳ. ಅಯ್ಯೋ ಅಯ್ಯೋ ಅಂದ್ಬಿಟ್ರೆ ಕರ್ಮ ಮರೆ. ಕರ್ಮ ಅಂದ್ಬಿಟ್ರೆ ಅದಕ್ಕೆ ಹೇಳೋದು ಕಣೆ, ಸತಿ ಇದ್ದು ಮನೆಗೆ ಸೌತಿನ ಬರಕ್ ಬಿಡ್ಬಾರ್ದು ಅಂತ. ಇಲ್ಲಿ ನೋಡಿ, ಇನ್ನೊಂದು ಕ್ಷಣನು ನಾನು ಈ ಮನೆಯಲ್ಲಿ ಇರಲ್ಲ. ಒಳಿ ಅಂದ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನಿಮ್ಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಅಳಿಯಂದ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನಿಮ್ಗೆ. ಮಾಡೋದೊಂದು ಕೂಡಲೇ ನೆನ್ಪಾಯ್ತು ನೋಡಿ. ಅಳಿ ಅಂದ್ರೆ ಅವ್ವಾ, ನಾನು ಮನೆಗೆ ಹೋಗಿ ನಿನ್ ಸಂಸಾರ ಚೆನ್ನಾಗಿರ್ಲಿ ಅಂತ ದೀಪ ಹತ್ತೀನಿ ಕಣೆ. ನಾನಿನ್ ಬರ್ತೀನಿ. ಗಂಡ ಜಾಸ್ತಿ ಮಾತಾಡಿದ್ರೆ ಕೊಟ್ಟು ಕುಲಾಯಿಸ್ಬಿಡು. ಮನೆಗೊಬ್ಬಳು ಇನ್ನೊಂತಳ ಅತ್ತೆ ಎದ್ಬಿಟ್ರೆ ಸಾಕು, ಮನೆ ಉದ್ಧಾರ. ಹೋಗ್ತಾ ದಾರಿಲ್ಲ ಎಡ್ಕೊಂಡಾದ್ರು ಸಾಯಿ. ಸರ್, ಫಸ್ಟ್ ಆಫ್ ಆಲ್ ಸಖತ್ತಾಗಿತ್ತು. ಸೆಕೆಂಡ್ ಹಾಫ್ ಸ್ಕಿಟ್ನೇ ಚೇಂಜ್ ಮಾಡ್ತಾವ್ರಲ್ಲ ಸರ್. ರೀ, ಇವಾಗೇನು ಮನೆಗ್ ಬರ್ತಿರೋ ಇಲ್ಲೋ? ರೀ, ಇವಾಗೇನು ಬರ್ತಿರೋ ಇಲ್ವೋ? ಈ ಮನೇಲಿ ಹೋದ್ರೆ ಹುಲಿ, ಈ ಮನೇಲಿ ಹೋದ್ರೆ ಸಿಂಹ, ಯಾವ ಮನೆಗೆ ಹೋದ್ರು ಸಾವೇ ಸಾಕು. ಇಲ್ಲೇ ಮಲಕತೀನಿ. ಏನು ಕುಡಿತಾ ಇದೆಯಾ ಅಂತ ಹೇಳ್ಬಿಟ್ಟದ್ರು ಹುಡುಗಿ. ನಾ ಹಿರಿಯವಳು ತಾನೆ, ನನ್ಕಿಂತ ಮುಂಚೆ ಅವಳು ಬಂದು ಹೊಡೆದ್ಬಿಟ್ರೆ ಅದಕ್ಕೆ ನಾನೇ ಹೊಡೆದಿದ್ದು. ಈಗ ತಾನೆ ಅವಳು ನಾಯಿ ಹೊಡೆದ್ಬಿಟ್ಟು ಹೋದ್ಲು. ಅವಳು ಹೊಡೆದ್ರೆ ನನ್ ಪಾಲಿದು ನಾನ್ ಕೊಡ್ಲೇಬೇಕು ತಾನೆ. ಇವಾಗ ಬ್ಯಾಲೆನ್ಸ್ ಆಯ್ತು. ಲೈಫ್ ಅಂದ್ರೆ ಬ್ಯಾಲೆನ್ಸ್ ತುಂಬಾ ಮುಖ್ಯ ರೀ. ಅಪ್ಪ ಪುಣ್ಯಾತಮ್ರ, ಏನ್ ಹೇಳಿದ್ರಿ? ಮಂಜ, ನಿನಗ್ ಮದ್ವೆನೇ ಆಗಲ್ಲ, ಅಕಸ್ಮಾತ್ ಮದ್ವೆ ಆದ್ರೆ ನೀನ್ ಜೀವನ ಕಿತ್ತೋಗಿರೋ ಚಪ್ಪಲಿ ತರ ಇರುತ್ತೆ ಅಂದ್ರಲ್ಲ, ಕರೆಕ್ಟ್ ಕಣ್ರಪ್ಪ, ಕರೆಕ್ಟ್ ಕಣ್ರು. ರೀ, ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ರೀ, ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಅಲ್ಲ, ನಾನೇನೋ ಅನ್ಯೋನ್ಯವಾಗಿರ್ತಾರೆ, ಎಷ್ಟ್ ಚೆನ್ನಾಗಿರ್ತಾರೆ ಅಂತ ಬಿಲ್ಡಪ್ ಕೊಟ್ಟು ಹೋದ್ರೆ ಹುಚ್ಚ ನಾಯಿ ಹೋಗ್ತಾರೆ ಜಗಳ ಆಡ್ಕೊಂಡ್ರಲ್ಲ, ಏನ್ರಿ ಆಯ್ತು? ಸೊ ಗುರು ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಬಟ್ ಅತ್ತೆ ಎಂಟ್ರಿ ಸಖತ್ತಾಗಿತ್ತು. ಏನ್ ಎಂಟ್ರಿ ಅದು ಅತ್ತೆದು, ನನ್ನ ನಂಬಕ್ಕಾಗಿಲ್ಲ. ಕಾರ್ತಿಕ್ ಅಮೇಸಿಂಗ್, ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಜವಾಗ್ಲೂ ಗೊತ್ತಾಗಿಲ್ಲ ಸರ್, ನನಗೆ ಗೊತ್ತಾಗಿಲ್ಲ. ಒಂದು ಹಲ್ಲು ಮಾಡಿದ್ದು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು, ನಿಜಾಗ್ ತುಂಬಾ ಚೆನ್ನಾಗಿತ್ತು. ನನಗೆ ಇವತ್ತು ಈಗ ಅನ್ಸ್ತಾ ಇತ್ತು, ನಿಜಾಗ್ ಹೇಳ್ತೀನಿ, ಕರ್ನಾಟಕದ ಬೆಸ್ಟ್ ಕಾಮಿಡಿಯನ್ಸ್ ನಮ್ಮಲ್ಲೇ ಇರೋದಂತ. ಲವ್ಲೈ. ಯಾಕಂದ್ರೆ ಇದ್ರ 4 ಪರ್ಫಾರ್ಮರ್ಸ್ 4 ಸೂಪರ್ ಆಗಿ ಮಾಡಿಬಿಟ್ಟಿದ್ದಾರೆ. ಈ ಪರ್ಫಾರ್ಮೆನ್ಸ್ ಓವರ್ಟೇಕ್ ಮಾಡಕ್ ಕಷ್ಟ ಇದೆ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಆ ಕಾಂಟ್ರಾಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಎಷ್ಟು ಚೆನ್ನಾಗಿದ್ರು, ಸೆಕೆಂಡ್ ಗೆ ಅಷ್ಟೇ ವೈಲೆಂಟ್ ಆಗಿರೋದು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ನನಗೆ ಐ ಫೆಲ್ ಇನ್ ಲವ್ ವಿತ್ ಯು ಗೈಸ್. ವೆರಿ ಗುಡ್, ಕೀಪ್ ಇಟ್ ಅಪ್. ಐ ಲವ್ ದಿಸ್ ಎನರ್ಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು ಸರ್. ಮಯೂರಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಂಗಿತ್ತು. ಮಯೂರಿ, ಎಸ್, ಐ ಥಿಂಕ್ ಈ ವಾರದ ಫೈನೆಸ್ಟ್ ಆಕ್ಟ್ ಇದು, ನಿಜವಾಗ್ಲು.
ನಿಮ್ಮ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಸೀರಿಯಸ್ಲಿ ನೋಡೋಕೆ ಒಂಥರ ಖುಷಿ ಆಯ್ತು ನನಗೆ. ಮನ್ಸಾರೆ ನಕ್ಕಿದ್ದೀನಿ, ತುಂಬಾ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಗದ ಮಾಡಿದ್ರಿ. ಸೊ ಮುಂದಿನ ಸ್ಕಿಟಿಗೆ ರೆಡಿ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಗುರು ಸರ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಒಂದು ಸೆಗ್ಮೆಂಟ್ ನನ್ನ ಫೇವರೇಟ್ ಸೆಗ್ಮೆಂಟ್ ಅಂತ. ಯಾಕೆಂದ್ರೆ ವಿ ಹ್ಯಾವ್ ಒನ್ ಆಫ್ ದ ಅಮೇಸಿಂಗ್ ಸಿಂಗರ್ ಇನ್ ದ ವರ್ಲ್ಡ್. ಅದು ಮಜಾ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್. ಗುರು ಸರ್, ನೀವು ಬರೀ ಹುಡುಗಿರ ಬಗ್ಗೆನೇ ಹೇಳಿದ್ದೀರಾ. ಹುಡುಗಿರಿ ಅಂದ್ರೆ ಡೇಂಜರ್ ಅಪ್ಪು ಅಂದ್ರಿ, ಆಮೇಲೆ ಹಳ್ಳಿ ಹುಡುಗಿರಿ ಹೆಂಗೆ ಅಂದ್ರಿ, ಆಮೇಲೆ ಐಲು ಅಂದ್ರಿ, ಮೊಬೈಲ್ ಗಿಬೈಲ್ ಇದ್ರೆ ಹೆಂಗೆ ಅಂದ್ರಿ. ಹುಡುಗರ ಬಗ್ಗೆ ಯಾಕೆ ನೀವು ಸಾಂಗ್ ಹೇಳಲ್ಲ? ಹುಡುಗರ ಬಗ್ಗೆ ನೀವು ಏನು ಹೇಳ್ತಾ ಇಲ್ಲ ಅಂತ ನಮ್ಮ ಗಂಡಸರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹುಡುಗರ ಬಗ್ಗೆ ಹೇಳ್ಬೇಕಾ? ತಡ್ಕತೀರಾ? ಸಾರ್, ನಮ್ಮ ಹುಡುಗರು ಎಂತೆಂತದನ್ನೇ ತಡ್ಕೊಂಡ್ಯಾರ ನೋಡಿ. ಈಗ ತಾನೇ 2 ಎಂತಿನೇ ತಡ್ಕೊಂಡ್ಯಾನ ಅವನು. ಸೊ ಹುಡುಗರು ಹುಡುಗಿರಿಗಿಂತ ಅಷ್ಟು ಕೆಲವು ವಿಷಯದಲ್ಲಿ. ಏನ್ ಸರ್ ಹಿಂಗನ್ಬಿಟ್ರಿ? ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ ಹುಡುಗಿರ ಬಗ್ಗೆ. ನಿಮ್ಮ ಪ್ರಕಾರ ಹುಡುಗರು ಹುಡುಗಿರಿಗಿಂತ ಜಾಸ್ತಿ ಸುಳ್ಳು ಹೇಳ್ತಾರೆ? ಓಕೆ, ಇದನ್ನೇ ಒಂದು ಹಾಡಿನ ಮುಖಾಂತರ ಪ್ರೂವ್ ಮಾಡಿ ಸರ್, ನೋಡೋಣ. ಹುಡುಗರು ಅಂದ್ರೆ ಹೆಂಗೆ ಅಂದ್ರೆ, ಹುಡುಗಿರು ಸೀರಾ ಸಾದಾ ಮಾತಾಡಿದ್ರೆ ಬೈಕಲ್ ಸುತ್ತಿದ್ವಿ ಅಂತಾರೆ, ಹಾಗೋ ಹೀಗೋ ಬೈಕ್ ಹತ್ತಿದ್ರೆ ಸಿನಿಮಾಗೆ ಹೋದ್ವಿ ಅಂತಾರೆ. ಕರೆಕ್ಟಾ? ಕರೆಕ್ಟ್. ಹುಡುಗರಲ್ಲಿ ಹಿಂಗೇನಾ? ಇಲ್ಲಿಗೆ ಈ ಒಂದು ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಅಂದರೆ ಈ ವಾರದ ಎಲ್ಲಾ ಸ್ಕಿಟ್ಗಳು, ಎಲ್ಲಾ ಎಪಿಸೋಡ್ಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಸೊ ಬೇಜಾರು ಮಾಡ್ಕೋಬೇಡಿ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮುಂದಿನ ವಾರ ಮತ್ತೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸೊ ಅಲ್ಲಿವರೆಗೂ ನಮ್ಮ ಭಾರತನ, ಅಂದ್ರೆ ನಮ್ಮ ಮಜಾ ಭಾರತನ ಮತ್ತೆ ಮತ್ತೆ ನೋಡೋದಕ್ಕೆ ವೂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ವೂಟ್ ಅಲ್ಲಿ ನೋಡಿ. ಸೊ ಮುಂದಿನ ಸೋಮವಾರ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, lots of love, bye bye.